Hello students, Namaskara. Welcome to Vedantu Karnataka students. ನಾನು ನಿಮ್ಮ master teacher Basavaraj Sir. Now, ನಿಮ್ಮೆಲ್ಲರಿಗೂ ಗೊತ್ತು, all of you requested, sir, please ಒಂದು question practice questions ನ ತರ್ತಾ ಇರಿ. ರೈಟ್, KCET ಎಕ್ಸಾಮಿನೇಷನ್ ದೂರ ಇದ್ರು ಕೂಡ ನಾವು ಈಗಿಂದಾನೇ ನಿಮ್ದು KCET ಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ 50 ಕ್ವೆಶನ್ಸ್ ಚಾಪ್ಟರ್ ವೈಸ್ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ. And I told you students, I told you the big problem, ಹೇಳದ್ನಲ್ಲ ಬಿಗ್ ಪ್ರಾಬ್ಲಮ್. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ KCET ಗೋಸ್ಕರ ಲಾಸ್ಟ್ 1 ಮಂತ್ ವರೆಗೂ ವೇಟ್ ಮಾಡ್ತಾರೆ. ಆ ವೇಟ್ ಮಾಡಾದ್ಮೇಲೆ ಅವ್ರದ್ದು ರಿಸಲ್ಟ್ ಹೆಂಗ್ ಬರುತ್ತೆ ನಿಮ್ಮೆಲ್ಲರಿಗೂ ಗೊತ್ತು. ನೀವು ನಿಮ್ದು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಇದೆಯಲ್ಲ, ಅದರಲ್ಲಿ ನೀವು 95 ಬಂದ್ರು ಕೂಡ KCET ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂದ್ರೆ ರ್ಯಾಂಕ್ ಬರಲ್ಲ, ಸರಿನಾ? ಸೊ ಸ್ಟೂಡೆಂಟ್ಸ್, ಟುಡೇ ಇಸ್ ದ ಸ್ಪೆಷಲ್ ಕ್ಲಾಸ್ ಸ್ಟೂಡೆಂಟ್ಸ್, the top 50 questions from the chapter Human Reproduction. Now students, ಬೇಗ ಒಂದ್ಸತಿ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಔಟ್ ಆಫ್ 5 ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಔಟ್ ಆಫ್ 5 ವಾಟ್ ಈಸ್ ಯುವರ್ ಕಾನ್ಫಿಡೆನ್ಸ್ ಇನ್ ದಿಸ್ ಚಾಪ್ಟರ್. ಬೇಗ ಸ್ಟೂಡೆಂಟ್ಸ್, ಬೇಗ ಔಟ್ ಆಫ್ 5 ಸ್ಟೂಡೆಂಟ್ಸ್. MBSAT ರಿಸಲ್ಟ್ ಸ್ಟೂಡೆಂಟ್ಸ್ ಹೇಳ್ತೀನಿ, ನನಗೂ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ರೈಟ್, ಔಟ್ ಆಫ್ 5 ವಾಟ್ ಇಸ್ ಯೋರ್ ಪ್ರಿಪರೇಷನ್ ಲೆವೆಲ್ ಇನ್ ದಿಸ್ ಚಾಪ್ಟರ್ ಸ್ಟೂಡೆಂಟ್ಸ್. ಇನ್ ದಿಸ್ ಚಾಪ್ಟರ್, ಈ ಚಾಪ್ಟರ್ ನೀವು ಮುಂಚೆ ಕಲ್ತಿದ್ದೀರಾ ಸ್ಟೂಡೆಂಟ್ಸ್? ರಿವೈಸ್ ಮಾಡಿಲ್ವಾ? ಅಯ್ಯಯ್ಯೋ ಸ್ಟೂಡೆಂಟ್ಸ್, ನಾನು ಈ ಚಾಪ್ಟರ್ ನಾನು ರೀಸೆಂಟ್ ಆಗಿ ನಾನು ಏನ್ ಮಾಡಿದ್ದೆ, ರೆಕಾರ್ಡ್ ವಿಡಿಯೋ ಕಳಿಸಿದ್ದೆ. ಐ ಹೋಪ್ ನೀವೆಲ್ಲರೂ ಕೂಡ ನೋಡಿದೀರಾ ಅದನ್ನ ಸ್ಟೂಡೆಂಟ್ಸ್. ಐ ಹೋಪ್ ನೀವೆಲ್ಲರೂ ಕೂಡ ಅದನ್ನ ನೋಡಿದೀರಾ. ನೋಡಿಲ್ವಾ? ಸ್ಟೂಡೆಂಟ್ಸ್, ಪ್ಲೀಸ್ ಚಾನಲ್ ಚೆಕ್ ಮಾಡ್ತಾ ಇರಿ. ಇಫ್ ಯು ಗೋ ಟು ದ ರೆಕಾರ್ಡ್ ವಿಡಿಯೋ ಹಿಯರ್, ನೋಡಿ ಇಲ್ಲಿ, ಇಫ್ ಯು ರೆಕಾರ್ಡ್ ವಿಡಿಯೋ ಇಲ್ಲಿ ಕಾಣಿಸ್ತಿದ್ಯಾ, ಹ್ಯೂಮನ್ ರಿಪ್ರೊಡಕ್ಷನ್ ಒನ್ ಶಾಟ್ ಫಾರ್ KCET ಮತ್ತೆ ಸೆಕೆಂಡ್ PUC ಗೋಸ್ಕರ. ಸೊ ಈ ವಿಡಿಯೋ ನೋಡೋದು ಮರಿಬೇಡಿ. ದಟ್ ಈಸ್ ದ ಬೆಸ್ಟ್ ವೇ ಟು ರಿವೈಸ್ ದಿಸ್ ಎಂಟೈರ್ ಚಾಪ್ಟರ್. ಓಕೆನಾ? ಸೊ ಬನ್ನಿ ಸ್ಟೂಡೆಂಟ್, ಸ್ಟಾರ್ಟ್ ಮಾಡೋದ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. ದ ಫಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್, ಟಿಕ್ ಟಿಕ್ ಗೋ. ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್, ಸ್ಟಾರ್ಟ್ ಮಾಡಿ ಬೇಗ. ದ ಫಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಫಾರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ಫಸ್ಟ್ ಕ್ವೆಶ್ಚನ್ ಆಗ್ಲೇ ಬೋರ್ಡ್ ಮೇಲೆ ಬಂದಿದೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ಸ್ is not secreted by human placenta? ಅಗೇನ್ ಈ ಎಲ್ಲಾ ಕ್ವಶನ್ಸ್ ಕೂಡ ನಿಮ್ದು KCET PYQs ಕೂಡ ಇನ್ಕ್ಲೂಡ್ ಆಗಿದೆ ಇಲ್ಲಿ. ಸೊ ವಿ ಹ್ಯಾವ್ KCET PYQs ಕ್ವೆಶನ್ಸ್ ಫ್ರಮ್ ಯುವರ್ ಬೋರ್ಡ್ ಎಕ್ಸಾಮ್ ಎಲ್ಲ ಇದೆ ಇಲ್ಲಿ. ಓಕೆನಾ? ಸೊ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್, ಸಾಲ್ವ್ ಮಾಡಕ್ಕೆ. ಎಲ್ಲರೂ ಕೂಡ ಆನ್ಸರ್ ನ ಬೇಗ ಕಮೆಂಟ್ ಅಲ್ಲಿ ಹಾಕಿ. ಲೆಟ್ ಸಿ ಹೂ ಆನ್ಸರ್ಸ್ ಫಸ್ಟ್. ಯಾರು ಬೇಗ ಆನ್ಸರ್ ಮಾಡ್ತಾರೆ ನೋಡೋಣ. ಓಕೆ, ಸೊ ಸ್ಟೂಡೆಂಟ್ಸ್, ವೆಲ್ಕಮ್ ಆಲ್ ಆಫ್ ಯು, ವೆಲ್ಕಮ್ ಫಾರ್ ದ ಸ್ಪೆಷಲ್ ಕ್ಲಾಸ್. Which of the following hormones is not secreted by human placenta? Progesterone ಮಾಡುತ್ತೆ, HCG ಮಾಡುತ್ತೆ, human chorionic gonadotropin, estrogen ಮಾಡುತ್ತೆ. But this hormone is not secreted by placenta. So luteinizing hormone is the answer. Easy na? Easy. Perfect students, perfect. Next question on the board. Students, ಬೇಗ ಆನ್ಸರ್ ಬರ್ತಾ ಇರಬೇಕು, ಟೈಮ್ ವೇಸ್ಟ್ ಮಾಡಂಗಿಲ್ಲ. This is a power packed session ಇದು. This is a special session where all of you interact, all of you answer in the live classes. So all of you try the answers. Bega. In human female, the endometrium of the uterus consists of. Nim ellarigu goತ್ತು students. Okay. Students, maths ಇವತ್ತು ಕ್ಲಾಸ್ ಇತ್ತು actually. Today there was a maths class but cancel ಆಗಬೇಕಾಯಿತು ಯಾಕಂದ್ರೆ ಮ್ಯಾಮ್ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಇವತ್ತು. Right. So don't worry, from next week onwards Namrata ma'am will be taking class. Namrata ma'am is a JEE advanced teacher who will be teaching for KCET. Our JEE advanced teacher ಅವರು ನಿಮಗೆ KCET ಗೆ ಹೇಳ್ಕೊಡ್ತಾ ಇದ್ದಾರೆ. So all of you are very safe. Okay. Now students, now the human endometrium. Students, ನಿಮ್ಮೆಲ್ಲರಿಗೂ ಗೊತ್ತು, the entire uterus has 3 layers: perimetrium, myometrium, endometrium. Perimetrium is the outer layer. Myometrium, myometrium is the middle layer. ಅದೇನಾಗಿರುತ್ತೆ, ಅದು ಸ್ಮೂತ್ ಮಸಲ್ಸ್ ಇಂದ ಆಗಿರುತ್ತೆ. ಅಂಡ್ ದಿಸ್ ಮಯೋಮೆಟ್ರಿಯಂ ಅಂಡರ್ಗೋಸ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಚೈಲ್ಡ್ ಬರ್ತ್. ಚೈಲ್ಡ್ ಬರ್ತ್ ಟೈಮ್ ಅಲ್ಲಿ ಇದು ಕಾಂಟ್ರಾಕ್ಷನ್ ಆಗುತ್ತೆ. ಬಟ್ ದೇರ್ ಇಸ್ ಆಲ್ಸೋ ಎಂಡೋಮೆಟ್ರಿಯಂ ಲೇಯರ್, ಎಲ್ಲಕ್ಕಿಂತ ಇನ್ನರ್ ಲೇಯರ್. ದಿಸ್ ಎಂಡೋಮೆಟ್ರಿಯಂ ಲೇಯರ್ ಅಂಡರ್ಗೋಸ್ ಸೈಕ್ಲಿಕ್ ಚೇಂಜಸ್ ಎವ್ರಿ ಸಿಂಗಲ್ ಮಂತ್. ಸರಿನಾ? ಸೊ ಇಟ್ ಇಸ್ ಗ್ಲ್ಯಾಂಡುಲರ್ ಇನ್ ನೇಚರ್. ಯಾಕೆ ಗ್ಲ್ಯಾಂಡುಲರ್ ಸ್ಟೂಡೆಂಟ್ಸ್? Because it can become secretory in nature. Secretions ಮಾಡುತ್ತೆ every month. Okay. So that is the question and answer students. Next question board ಮೇಲೆ ಇದೆ. Next question on the board students.
Next question on the board. All of you ಬೇಗ ಒಂದು ವಿಡಿಯೋ ಲೈಕ್ ಮಾಡಿ ಎಲ್ಲರೂ ಕೂಡ. All of you quickly smash that like button. ಎಲ್ಲರೂ ಕೂಡ ಒಂದು ಲೈಕ್ ನ ಬಟನ್ ಪ್ರೆಸ್ ಮಾಡ್ಬಿಡಿ, ವಿಡಿಯೋಗೆ ಹೆಲ್ಪ್ ಆಗುತ್ತೆ, ರೈಟ್? ಓ, math student, okay. Now the two primary spermatocyte, ಏನು? Two primary spermatocyte, okay. ಆಮೇಲೆ two primary into two ಅಲ್ಲ, into two primary oocyte, okay. ಎರಡಿದೆ ಇಲ್ಲಿ. ನಾವು ಒಂದು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ 4 ಸ್ಪರ್ಮ್ ಕೊಡುತ್ತೆ, ಆಮೇಲೆ ಒಂದು oocyte 1 ಎಗ್ ಕೊಡುತ್ತೆ. ನಾವು ಹಿಯರ್ ವಿ and into 2, that is technically 8:2 ಅಲ್ಲ? 8:2 ಇದೆಯಾ ಅಲ್ಲಿ? ಇಲ್ಲ. So what do we do? If there is no 8:2, what do we do? 2 ones are 2 fours are 8, 2 fours are 8 ಅಲ್ಲ? So 4:1, 4:1. Easy na? Easy na? Yes. Easy question, easy answer. Easy question, easy answer. Perfect. Okay. ಎಲ್ಲರೂ ಕೂಡ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಅಟೆಂಡೆನ್ಸ್ ಮಾರ್ಕ್ ಮಾಡಿದ್ದೀರಾ, ವೆರಿ ಗುಡ್. ಸೊ 4:1 is the right answer. Very good Anita, all of you very right. Next question on the board. This is a 2014 question. So ಇದನ್ನ ಟ್ರೈ ಮಾಡಿ ಸಾಲ್ವ್ ಮಾಡಕ್ಕೆ. ಸ್ಟೂಡೆಂಟ್ಸ್ ಯಾವುದೇ ಕ್ವೆಶ್ಚನ್ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ. ಐ ವಿಲ್ ಟ್ರೈ ಟು ರಿಪೀಟ್ ದ ಸೊಲ್ಯೂಷನ್ ಒನ್ಸ್, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ. Which the following hormones are secreted in large quantities during pregnancy in women? ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಈ ಹಾರ್ಮೋನ್ಸ್ ಜಾಸ್ತಿ ಕ್ವಾಂಟಿಟಿ ರಿಲೀಸ್ ಆಗುತ್ತೆ. ಓಕೆ, ಎಸ್ಟ್ರಡಾಲ್ ಆಗಲ್ಲ, ಎಸ್ಟ್ರಡಾಲ್ ಆಗಲ್ಲ. ನಾವು ಸ್ಟೂಡೆಂಟ್ಸ್ ಎಲ್ ಎಚ್ ಆಗುತ್ತಾ? ಎಲ್ ಎಚ್ ಆಗಲ್ಲ, ರೈಟ್? ಸ್ಟೂಡೆಂಟ್ಸ್ ಕ್ಲಾಸ್ 11 ಲೆಕ್ಚರ್ಸ್ ಮಾಡಿದೀನಲ್ಲ ಸ್ಟೂಡೆಂಟ್ಸ್, ರಾಜಶೇಖರ್ ಚೆಕ್ ಮಾಡು ಚಾನಲ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಕ್ಲಾಸ್ 11 ಆಗ್ಲೇ ಮಾಡಿದೀನಿ ನಾನು. ಇಫ್ ಯು ಚೆಕ್ ಮೈ ಚಾನಲ್, ಚೆಕ್ ದ ಚಾನಲ್. ಕ್ಲಾಸ್ 11 ನಿಮ್ದು ಕೂಡ ಮಾಡ್ತಿದೀವಿ ನಾವೀಗ. ಸೊ ನೀಟ್ ಕ್ಲಾಸಸ್, ಆ ನೀಟ್ ಕ್ಲಾಸಸ್ ನಿಮ್ದು ಕ್ಲಾಸ್ 11 ತುಂಬಾ ಇಂಪಾರ್ಟೆಂಟ್. ಅದು ರೀಸೆಂಟ್ ಸೆಲ್ ಚಾಪ್ಟರ್ ಆಯ್ತು, ಸೆಲ್ ಸೈಕಲ್ ಆಯ್ತು, ಅದಾದ್ಮೇಲೆ ರೆಸ್ಪಿರೇಷನ್ ಪ್ಲಾನ್ಸ್ ಆಗಿದೆ, ಫೋಟೋಸಿಂಥಸಿಸ್ ಆಗಿದೆ, ರೈಟ್? ಸೊ ಕ್ಲಾಸ್ 11 ಚಾಪ್ಟರ್ಸ್ ಆರ್ ಗೋಯಿಂಗ್ ಆನ್. ಓಕೆನಾ? Now the answer is HCG and HPL. The answer is HCG and HPL because LH produce ಆಗಲ್ಲ during the pregnancy time, ಆಗಲ್ಲ. Okay, so answer is option number C. ಇದೆಯಲ್ಲ ಇದು, this LH pregnancy time ಅಲ್ಲಿ ಆಗಲ್ಲ. It's not very specific to pregnancy. Okay, next question on the board. Oh, easy question students, easy question. ಎಲ್ಲರೂ ಕೂಡ hello ಸುಮಿತ್, hello ಅನಿತಾ, ರವಿಶಂಕರ್, ಬೇಗ ಆನ್ಸರ್ ಬರಲಿ, ಈಗ ಬೇಗ ಬರಲಿ ಆನ್ಸರ್. In humans, right? In the case of humans, what is the ratio of number of gametes produced from one male primary sex cell to the number of gametes produced from the one female sex cell? ನಿಮ್ಮೆಲ್ಲರಿಗೂ ಗೊತ್ತು ಸ್ಟೂಡೆಂಟ್ಸ್, 4 ಸ್ಪರ್ಮ್ ಬರುತ್ತೆ, 1 ಎಗ್ ಬರುತ್ತೆ. ಒಂದು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇಂದ 4 ಬರುತ್ತೆ ಸ್ಪರ್ಮ್, 1 ಪ್ರೈಮರಿ ಇಂದ 1 ಬರುತ್ತೆ. ಸೊ ಆನ್ಸರ್ ಇಸ್ 4:1. ಈಸಿ ಕ್ವೆಶ್ಚನ್, ಈಸಿ ಆನ್ಸರ್. ಇದಕ್ಕೆ ತಲೆ ಕೆಡ್ಸ್ಕೊಂಡ್ ಬೇಕಾಗಿಲ್ಲ, ಇದು ತಲೆ ಕೆಡ್ಸ್ಕೊಂಡ್ ಬೇಕಾಗಿಲ್ಲ ಇದಕ್ಕೆ. ಸೊ ಈಸಿ ಕ್ವೆಶ್ಚನ್, ಈಸಿ ಆನ್ಸರ್. ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವೆಶ್ಚನ್ ಹೋಗುವ. ನೆಕ್ಸ್ಟ್ ಕ್ವೆಶ್ಚನ್ ಹೋಗುವ ಸ್ಟೂಡೆಂಟ್ಸ್. ಈಸಿ ತಾನೆ ಇದು? ಫುಲ್ ಈಸಿ ಇದು. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಇನ್ ಹ್ಯೂಮನ್ ಫೀಟಸ್, ಆ ಚಿಕ್ಕ ಮಗು ಇದೆಯಲ್ಲ ಅದು, ದ ಲಿಮ್ಸ್ ಅಂಡ್ ಡಿಜಿಟ್ಸ್ ಡೆವಲಪ್ ಆಫ್ಟರ್, ಎಷ್ಟು ಟೈಮ್ ಬೇಕಾಗುತ್ತೆ ಈ ಲಿಮ್ಸ್ ಮತ್ತೆ ಡಿಜಿಟ್ಸ್ ಡೆವಲಪ್ ಆಗೋದಕ್ಕೋಸ್ಕರ? ಸ್ಟೂಡೆಂಟ್ಸ್, ಲಿಮ್ಸ್ ಅಂಡ್ ಡಿಜಿಟ್ಸ್ ಟೇಕ್ಸ್ ಹೌ ಲಾಂಗ್? 2 ತಿಂಗಳ? 2 ತಿಂಗಳು. ಸೊ ಇಫ್ ಇಟ್ ಇಸ್ 2 months, 2 months ಅಂದ್ರೆ ಎಷ್ಟು ವೀಕ್ ಸ್ಟೂಡೆಂಟ್ಸ್? ಓಕೆ ಓಕೆ ಸರ್, ಐ ಥಾಟ್ ಸ್ಟೂಡೆಂಟ್ಸ್ ರಿವಿಷನ್ ವಿಡಿಯೋಸ್ ಅಲ್ಲ ಅದು. ನಾನು ರಿವಿಷನ್ ವಿಡಿಯೋ 3 hour ಮಾಡ್ತೀನ. ಸೆಲ್ ದ ಯೂನಿಟ್ ಆಫ್ ಲೈಫ್ 3.5 hours ಮಾಡಿದೀನಿ. 3.5 hours. ಆ 3.5 hours ನಿಮ್ ರಿವಿಷನ್ ವಿಡಿಯೋ ಅಲ್ಲ ಅದು, ಸರಿನಾ? ಬೇಗ ಹೇಳಿ ಸ್ಟೂಡೆಂಟ್ಸ್. 2 months ಅಂದ್ರೆ ಎಷ್ಟು ವೀಕ್ಸ್ ಬರುತ್ತೆ? ಅಬ್ಬಬ್ಬಾ ಅಂದ್ರೆ 8 weeks. ಸೊ 8 weeks ಆರ್ ರಿಕ್ವೈರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಲಿಮ್ಸ್ ಅಂಡ್ ಡಿಜಿಟ್ಸ್. ಈಗ ನಿಮ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ? ಎಕ್ಸಾಮ್ ಅಲ್ಲಿ ಇದು ಬಿಟ್ಟು ದೇ ಕ್ಯಾನ್ ಆಸ್ಕ್ ಯು ಹಾರ್ಟ್ ಯಾವಾಗ ಫಾರ್ಮ್ ಆಗೋದು ಸ್ಟೂಡೆಂಟ್ಸ್? ಹಾರ್ಟ್ ಯಾವಾಗ ಫಾರ್ಮ್? ದ ಹಾರ್ಟ್ ಇಸ್ ಫಾರ್ಮ್ಡ್ ಆನ್ ದ ಫಸ್ಟ್ ಮಂತ್. ಎಸ್, ಓಕೆ. ಕುಶಾಲ್ ಹೇಳು, ಕುಶಾಲ್ ಹೇಳಪ್ಪ ಕುಶಾಲಪ್ಪ. ಸೊ ಹಾರ್ಟ್ ಫಸ್ಟ್ ಮಂತ್ ಅಲ್ಲಿ ಆಗುತ್ತೆ.
ಲಿಮ್ ಇದು ನಮ್ದು ಕಿಕ್ಕಿಂಗು ಮೂವ್ಮೆಂಟ್ ಯಾವಾಗ ಆಗುತ್ತೆ ಅದು ಕೇಳ್ತಾರೆ 5th ಮಂತ್ ಅಂತ. ಸೊ ಆ ತರ ಕ್ವಶನ್ಸ್ ಬರುತ್ತೆ ನಿಮ್ಗೆ. ನೋಡಿ ಇಲ್ಲಿ ನೋಡಿ ನಿಮ್ಗೆ ಎಲ್ಲಾ ಮೋಸ್ಟ್ ಇಂಪಾರ್ಟೆಂಟ್ ಮಾರ್ಕ್ ಮಾಡಿಸ್ತೀನಿ, ಪ್ಲೀಸ್ ಇದನ್ನ ಮರೆಯಕ್ ಹೋಗ್ಬೇಡಿ ಮತ್ತೆ ನೀವು ಮರೆಯಕ್ ಹೋಗ್ಬೇಡಿ ಇದನ್ನ. ನೋಡಿ ಇಲ್ಲಿ ನೋಡಿ, ಫಸ್ಟ್ ಆಫ್ಟರ್ 1 ಮಂತ್ ಏನು 1 ಮಂತ್ ಅಲ್ಲಿ ಹಾರ್ಟ್ ಇಸ್ ಫಾರ್ಮ್ಡ್. ಒಂದೇ ಮಂತ್ ಅಲ್ಲಿ ಹಾರ್ಟ್ ಫಾರ್ಮೇಶನ್ ಆಗುತ್ತಾ? ಓಕೆ, ಡನ್. ನೌ ಸ್ಟೂಡೆಂಟ್ಸ್, ನೆಕ್ಸ್ಟ್ ಬೈ ದ ಎಂಡ್ ಆಫ್ ಸೆಕೆಂಡ್ ಮಂತ್ ಆಫ್ ಪ್ರೆಗ್ನೆನ್ಸಿ, the fetus develops limbs and digits. So 1 month ಸ್ಟೂಡೆಂಟ್ಸ್ ಎಷ್ಟು ವೀಕ್ಸ್? 4 ವೀಕ್. ಹಬ್ಬ ಬಂದ 4 ವೀಕ್ 1 ಮಂತ್ ಅಲ್ಲಿ ಇರುತ್ತೆ. ಸೊ 8 ವೀಕ್ಸ್ ಇಸ್ 2 ಮಂತ್ಸ್ 1 ಮಂತ್ ನೋಡಿ. ಸೊ ಬೈ ದ ಎಂಡ್ ಆಫ್ ಸೆಕೆಂಡ್ ಮಂತ್ ರೈಟ್, ಬೈ ದ ಎಂಡ್ ಆಫ್ ಸೆಕೆಂಡ್ ಮಂತ್ 2 ಮಂತ್ ಆಗಿದೆ ರೈಟ್. 1 ಮಂತ್ ಅಂದ್ರೆ 4 ವೀಕ್ಸ್, ಸೆಕೆಂಡ್ ಮಂತ್ ಅಂದ್ರೆ 8 ವೀಕ್ಸ್. ಕರೆಕ್ಟ್ ಆಗಿದೆ, ಓಕೆನಾ? 8 ವೀಕ್ಸ್ ಅಲ್ಲಿ ಇದಾಗುತ್ತೆ. ನೆಕ್ಸ್ಟ್ ಬೈ ದ ಎಂಡ್ ಆಫ್ 12 ವೀಕ್ಸ್ ಏನಾಗುತ್ತೆ? 12 ವೀಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಆರ್ಗನ್ ಸಿಸ್ಟಮ್ಸ್ ಆರ್ ಫಾರ್ಮ್ಡ್. ಇದು ಲಿಮ್ಸ್ ಅಂಡ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ ಮತ್ತೆ ಕೊಟ್ಟಿದ್ದಾರೆ ಇಲ್ಲಿ. ಇದು 12 ವೀಕ್ಸ್ ಇದು, ಓಕೆನಾ? ಸೊ ನಿಮ್ಗೆ ಇಲ್ಲಿ ಕ್ವಶನ್ ಏನ್ ಕೇಳಿದ್ದು? ಕ್ವಶನ್ ಲಿಮ್ಸ್ ಅಂಡ್ ಡಿಜಿಟ್ಸ್. ಸೊ ಲಿಮ್ಸ್ ಅಂಡ್ ಡಿಜಿಟ್ಸ್ ಇಸ್ ಸೆಕೆಂಡ್ ಮಂತ್, ಸರಿನಾ? ಅದಾದ್ಮೇಲೆ ಏನ್ ಕೇಳ್ತಾರೆ ನಿಮ್ಗೆ? ಅದಾದ್ಮೇಲೆ ನಿಮ್ಗೆ ಕೇಳೋದು ಇದು ನೋಡಿ ಇಲ್ಲಿ, ದ ಫಸ್ಟ್ ಮೂವ್ಮೆಂಟ್ ಕೇಳ್ತಾರೆ ಯಾವಾಗ? ಬೈ ದ 5th ಮಂತ್ ಫಸ್ಟ್ ಮೂವ್ಮೆಂಟ್. ಇದು ಕೂಡ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಓಕೆನಾ? ಬೈ ದ ಎಂಡ್ ಆಫ್ 24 ವೀಕ್ಸ್ ಏನಾಗುತ್ತೆ? ಕವರ್ಡ್ ವಿತ್ ಫೈನ್ ಹೇರ್, ಐಡಿಡ್ ಸೆಪರೇಷನ್ ಎಲ್ಲ ಆಗುತ್ತೆ. ಸೊ ಈ ಎಲ್ಲಾ ಪಾಯಿಂಟ್ಸ್ ನೆನಪಿಕೋಬೇಕಾಗತ್ತೆ ನೀವು ಒನ್ ಬೈ ಒನ್. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಫಸ್ಟ್ ಮಂತ್ ಏನಾಗುತ್ತೆ, 5th ಮಂತ್ ಏನಾಗುತ್ತೆ, 24 ವೀಕ್ಸ್ ಏನಾಗುತ್ತೆ, 12 ವೀಕ್ಸ್ ಏನಾಗುತ್ತೆ, ಎಂಡ್ ಆಫ್ ಸೆಕೆಂಡ್ ಮಂತ್ ಏನಾಗುತ್ತೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್, ಕೀಪ್ ರಿವೈಸಿಂಗ್ ದಿಸ್ ಟೇಬಲ್, ಓಕೆನಾ ಎಲ್ಲರೂ ಕೂಡ? ನೌ ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಸ್ಟೂಡೆಂಟ್ಸ್. Next question on the board. During menstrual cycle, the cyclic changes. ಇದರಷ್ಟು ಈಸಿ ಕ್ವೆಶ್ಚನ್ ಬೇಕಾ? ಸ್ಟೂಡೆಂಟ್ಸ್? ಇದರಷ್ಟು ಈಸಿ ಕ್ವೆಶ್ಚನ್ ಬೇಕಾ ಹೇಳಿ, ಬೇಗ ಹೇಳಿ. ಇದಕ್ಕಿಂತ ಈಸಿ ಕ್ವೆಶ್ಚನ್ ಯಾವ್ದು ಕ್ವೆಶ್ಚನ್ ಬರಲ್ಲ. ಇದು ನಿಮ್ದು KCET 2015 ಕ್ವೆಶ್ಚನ್. ಇದು ಏನಿದು? KCET 2015 ಅಲ್ಲಿ ಬಂದಿರೋ ಕ್ವೆಶ್ಚನ್ ಇದು. ಇದರಷ್ಟು ಈಸಿ ಕ್ವೆಶ್ಚನ್, ಇದರಷ್ಟು ಫ್ರೀ ಮಾರ್ಕ್ಸ್ ನಿಮ್ಗೆ ಸಿಗಲ್ಲ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಂದ ನಿಮ್ಗೆ ಅಬ್ಬಬ್ಬ ಅಂದ್ರೆ ಎವ್ರಿ ಸಿಂಗಲ್ ಇಯರ್ 3 ಕ್ವೆಶ್ಚನ್ ಬರ್ಬೋದು, ಇಲ್ಲ 2 ಕ್ವೆಶ್ಚನ್ ಬರ್ಬೋದು ಎವ್ರಿ ಸಿಂಗಲ್ ಇಯರ್, ಇಲ್ಲ 4 ಬರ್ಬೋದು, ಹೇಳಕ್ಕಾಗಲ್ಲ, ಓಕೆನಾ? ಸೊ ಇಟ್ ಇಸ್ ಗೋನ್ ಬಿ ಎಂಡೋಮೆಟ್ರಿಯಂ ಲೇಯರ್, ಈಸಿ ಕ್ವೆಶ್ಚನ್ ಇದು. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ವಿಚ್ ಹಾರ್ಮೋನ್, the hormone which act on Sertoli cell and stimulates the process of spermiogenesis. ಸ್ಟೂಡೆಂಟ್ಸ್, ನಿಮ್ಮೆಲ್ಲರೂ ನೆನಪಿರ್ಲಿ, ಇದಕ್ಕೆ ನಾನು ನಿಮ್ಗೆ ಟ್ರಿಕ್ಸ್ ಹೇಳ್ಕೊಡಿದ್ದೀನಿ. ಏನಪ್ಪ ಟ್ರಿಕ್ ಇಲ್ಲಿ ನೋಡಿ, LH ಮತ್ತೆ FSH. LH will act on Leydig cell, LL ನೆನಪಿಕೋಬಹುದು. FSS ಏನು? Sertoli cell. ಈ ತರ ನೀವು ಈಸಿಯಾಗಿ ನೆನಪಿಕೋಬಹುದು ಇದನ್ನ, ನೆನಪಿಕೋಬಹುದು. ಸೊ ವಾಟ್ ಇಸ್ ದ ಆನ್ಸರ್ ನಾವು ಸ್ಟೂಡೆಂಟ್ಸ್? ವಾಟ್ ಇಸ್ ದ ಆನ್ಸರ್? ಸರ್ಟೋಲಿ ಸೆಲ್ ಏನು ಕೆಲಸ ಮಾಡುತ್ತೆ? ಸರ್ಟೋಲಿ ಸೆಲ್ ಮೇಲೆ FSH ಕೆಲಸ ಮಾಡುತ್ತೆ, ಓಕೆನಾ? ಸೊ ಈ ತರ ನೀವು ಪ್ಲೀಸ್ ನೆನಪಿಕೊಳ್ಳಿ, ಈ ಟ್ರಿಕ್ ನ ನೆನಪಿಕೊಳ್ಳಿ. ಎಕ್ಸಾಮ್ ಅಲ್ಲಿ ಯಾವತ್ತೂ ಮರಿಬೇಡಿ ಈ ಟ್ರಿಕ್ ನ, ಸರಿನಾ? ಎಕ್ಸಾಮ್ ಅಲ್ಲಿ ಯಾವತ್ತೂ ಈ ಟ್ರಿಕ್ ನ ಮರಿಬೇಡಿ. L ಇಂದ L, FS ಇಂದ S, SSLL. ಓಕೆ ಸ್ಟೂಡೆಂಟ್ಸ್, ನಿಜ ಹೇಳಿ, is this question practice session useful? ಯಾಕಂದ್ರೆ ನೀವು ಚಾಪ್ಟರ್ ಕಲಿತೀರಾ, ಯು ಲರ್ನ್ ದ ಚಾಪ್ಟರ್. ಬಟ್ ಈ ಚಾಪ್ಟರ್ ಕಲ್ತಾದ್ಮೇಲೆ ಇಫ್ ಯು ಡೋಂಟ್ ಸಾಲ್ವ್ ಕ್ವೆಶನ್ಸ್, ನಿಮಗೆ ನಿಮ್ ಮಿಸ್ಟೇಕ್ಸ್ ಅರ್ಥ ಆಗುತ್ತಾ? ಆಗಲ್ಲ. ಸೊ ಐ ಬಿಲೀವ್ ದಿಸ್ ಎಂಟೈರ್ ಈ ಕ್ವೆಶನ್ ಪ್ರಾಕ್ಟೀಸ್ ಸೆಷನ್ ಇದೆಯಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಕಲಿತೀರಾ, ಬಟ್ ಇಫ್ ಯು ಡೋಂಟ್ ಅಪ್ಲೈ ಇಟ್, ಏನ್ ಯೂಸ್? ಸೊ ಐ ಆಮ್ ಆಸ್ಕಿಂಗ್ ಯು ರೈಟ್ ನೌ ಸ್ಟೂಡೆಂಟ್ಸ್, ಎವ್ರಿ ವೀಕ್ ಎವ್ರಿ ಸಬ್ಜೆಕ್ಟ್ ಇಂದ ಈ ತರದೊಂದು ನಿಮ್ಗೆ ಸೆಷನ್ ಬೇಕಾ? ಸ್ಟೂಡೆಂಟ್ಸ್ ಬೇಗ ಹೇಳಿ. ಎವ್ರಿ ಸಿಂಗಲ್ ವೀಕ್ ನಿಮ್ಗೆ ಎವ್ರಿ ಸಿಂಗಲ್ ಸಬ್ಜೆಕ್ಟ್ ಇಂದ ಈ ತರದೊಂದು ಸೆಷನ್ ಬೇಕಾ ಅಂತ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಸದ್ಯಕ್ಕಿನ್ನ ಫ್ರೀಕ್ವೆನ್ಸಿ ಕಮ್ಮಿ ಇಡೋದ ಇದನ್ನ ನಾನು ಪ್ರಾಬ್ಲಿ 2 ತಗೋತೀನಿ ನಾನು.
ನಾನು 2 ತಗೋತೀನಿ. ಲೆಟ್ಸ್ ಸೇ ನೆಕ್ಸ್ಟ್ ವೀಕ್ ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್, ಅದ್ರ ಜೊತೆಗೆ ಸೆಲ್ ಯೂನಿಟ್ ಆಫ್ ಲೈಫ್. ಸೊ ನಮ್ದು ಯಾವ ಚಾಪ್ಟರ್ಸ್ ಕವರ್ ಆಗಿದೆಯಲ್ಲ ನಮ್ದು ಒನ್ ಶಾರ್ಟ್ ವಿಡಿಯೋಸ್, ಆ ಒನ್ ಶಾರ್ಟ್ ವಿಡಿಯೋಸ್ದು ಈ ತರ ಕ್ವೆಶನ್ ಪ್ರಾಕ್ಟೀಸ್ ಮಾಡಿಸ್ತೀವಿ ನಾವು ಚಾನಲ್ ಅಲ್ಲಿ. ಸೊ ನೀವೇನ್ ಮಾಡ್ಬೇಕು ಸ್ಟೂಡೆಂಟ್ಸ್, ಏನ್ ಮಾಡ್ಬೇಕು, ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್. ಆಮೇಲೆ ಆಲ್ ಆಫ್ ಯು ಹೂ ಆರ್ ಆಲ್ರೆಡಿ ಆನ್ ದ ಚಾನಲ್, ಪ್ಲೀಸ್ ಈ ವಿಡಿಯೋಸ್ನ ಶೇರ್ ಮಾಡೋದು ಮರಿಬೇಡಿ ನೀವು, ಓಕೆನಾ? Now students, next question on the board, here we go. This is the entire process of gametogenesis in the case of humans, right? Sorry, gametogenesis in the entire process of events in human reproduction. ಏನಾಗುತ್ತೆ ಸ್ಟೂಡೆಂಟ್ಸ್? ಫಸ್ಟ್ ಆಫ್ ಆಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ, ಫಸ್ಟ್ ಒನ್ ಆಯ್ತು. ಅದಾದ್ಮೇಲೆ ಇನ್ಸೆಮಿನೇಷನ್, ದಟ್ ಇಸ್ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ ಇಂಟು ದ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ ಆಯ್ತು. ಅದಾದ್ಮೇಲೆ ಏನಾಗುತ್ತೆ, ಜಸ್ಟೇಷನ್ ಆಗಲ್ಲ. ಅದಾದ್ಮೇಲೆ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ, ಇಂಪ್ಲಾಂಟೇಷನ್ ಆಗ್ಲೇಬೇಕು ಎಂಡೋಮೆಟ್ರಿಯಂ ಅಲ್ಲಿ. ಯಾವುದು, ಆ ಬ್ಲಾಸ್ಟೋಸಿಸ್ಟ್ ಇಂಪ್ಲಾಂಟೇಷನ್ ಆಗ್ಬೇಕು. ಅದಾದ್ಮೇಲೆ ಜಸ್ಟೇಷನ್, ಆಮೇಲೆ ಪಾರ್ಚುರೇಷನ್. So this is a very simple question, but which all of you can answer very easily, students. Okay now? Okay. Now students, next question on the board. Which of the following is not an accessory gland in the male reproductive system? Male reproductive system alli this is not an accessory gland. Artha ಏನಂದ್ರೆ one gland here is part of female lily. So you need to identify which is present in female lily. Okay. First of all, prostate ಇದೆಯಾ? prostate ಇದೆ. Prostate is a single gland present ಇದೆ. Seminal vesicle ಇದೆಯಾ? seminal vesicle ಕೂಡ ಇದೆ. Now what is Cowper gland, students? What is Cowper gland? Cowper gland is also called as bulbourethral gland, and all of you know bulbourethral gland is present. It is present. So option number D, it is not present, students. So bulbourethral gland is also called as Cowper gland. Adide adu males alli present as 2. So answer is option number D, Bartholin gland, students. Okay, D for doctor, students. Eno D for dog, eno D for the students ಒಂದು ಹ್ಯಾಪಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಓಕೆ, ನೋಡಿ 320 ಬಂದಿದ್ರೆ ಒಳ್ಳೆ ಮಾರ್ಕ್ಸ್ ಅದು. ಇಫ್ ಯು ವಾಂಟ್ ಟು ಗೋ ಟು 350 ಪ್ಲಸ್, ಯು ನೀಡ್ ಟು ಐಡೆಂಟಿಫೈ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅಂತ. ಮೋಸ್ಟ್ಲಿ ಇಟ್ ಇಸ್ ದ AR ಕ್ವೆಶನ್ಸ್ ಆಗಿರ್ಬೋದು, ಸೊ ಪ್ರಾಕ್ಟೀಸ್ ಆನ್ ದಟ್ ಮೋಸ್ಟ್ಲಿ. ಓಕೆ, now students, next question on the board. Which of the following characters favors the process of normal spermatogenesis in the human male? So ಇಲ್ಲಿ ನಿಮಗೆ 4 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಆ 4 ಕಂಡೀಷನ್ಸ್ ಅಲ್ಲಿ ಒನ್ ಕಂಡೀಷನ್ ಫೇವರ್ ಮಾಡುತ್ತೆ. ವಿಚ್ ಇಸ್ ದಟ್? ನಾವು ಸ್ಟೂಡೆಂಟ್ಸ್ ನಿಮ್ಗೀಗ ನಾನು ಒಂದು ಟೈಮ್ ಲಿಮಿಟ್ ಕೊಡ್ತೀನಿ. ಟೈಮ್ ಲಿಮಿಟ್ ಆಫ್ ಎಕ್ಸಾಕ್ಟ್ಲಿ 1 minute ಕೊಡ್ತೀನಿ. ಆನ್ಸರ್ ಬರ್ಬೇಕು, ಹಂಗೀಗ ಆನ್ಸರ್ ಬರಬೇಕು. ಸಿ, ಇಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಟೈಮ್ ಯುವರ್ ಪ್ರೋಗ್ರೆಸ್. ನೀವು ಒಂದು ಕ್ವೆಶನ್ ಅಲ್ಲಿ 3 ನಿಮಿಷ 4 ನಿಮಿಷ ಸ್ಪೆಂಡ್ ಮಾಡಿದ್ರೆ ಯೂಸ್ಲೆಸ್, ಅದು ಯೂಸ್ಲೆಸ್. ಓಕೆ, ಸೊ ಎವ್ರಿ ಸಿಂಗಲ್ ಕ್ವೆಶನ್ ಗೆ ಯು ಕ್ಯಾನ್ ನಾಟ್ ಸ್ಪೆಂಡ್ ಮೋರ್ ದೆನ್ 1 minute. You cannot spend more than 1 minute. So what is the answer, students? Favor ಮಾಡುತ್ತೆ. Okay, let's see students. Increase in scrotal temperature. ಜಾಸ್ತಿ ಆಗ್ಬಿಟ್ಟು ಟೆಂಪರೇಚರ್ ಜಾಸ್ತಿ ಒಳ್ಳೇದಾ? ಟೆಂಪರೇಚರ್ ಒಳ್ಳೇದಲ್ಲ, ನಮ್ಮ ಬಾಡಿ ಟೆಂಪರೇಚರ್ ಒಳ್ಳೇದಲ್ಲ. ತೆಗಿರಿ ಇದನ್ನ ಫಸ್ಟ್. ಇನ್ಫೆಕ್ಷನ್ ಆಗ್ಬೇಕು ನಮ್ಗೆ. ಇನ್ಫೆಕ್ಷನ್ ಅಂತ ಬೇಡವೇ ಬೇಡ ನಮ್ಗೆ ಫಸ್ಟ್ ಆಫ್ ಆಲ್. ಓಕೆನಾ? Testes remain in the abdominal cavity, students. If testes remain in the abdominal cavity ಇದ್ರೆ ಏನಾಗುತ್ತೆ? Testes ದು ಟೆಂಪರೇಚರ್ ಜಾಸ್ತಿ ಆಗೋಗುತ್ತೆ, and we don't want that. ನಮ್ಗೇನು, testes has to descend into scrotum. ಡಿಸೆಂಡ್ ಆದ್ರೆ ಮಾತ್ರ ಟೆಂಪರೇಚರ್ ಕಮ್ಮಿ ಇರುತ್ತೆ, and that is good for the spermatogenesis. ಓಕೆನಾ? So that is gone. Okay, so answer is option number A. Next question on the board. One students, 1 ನಿಮಿಷ ಟೈಮ್ ಕೊಡ್ತೀನಿ ನಿಮ್ಗೆ. ನಿಮ್ಮೆಲ್ಲರಿಗೂ ಕೂಡ ನಾನು ಬರೀ 1 ನಿಮಿಷ ಕೊಡೋದು. ಆ 1 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಬೇಕು. ಓಕೆನಾ? 1 ನಿಮಿಷದಲ್ಲಿ ನೀವು ಸ್ಟಾರ್ಟ್ ಮಾಡ್ಬೇಕು ಸ್ಟೂಡೆಂಟ್ಸ್. ಕ್ವೆಶ್ಚನ್ ಹೇಳ್ಬೇಕು ನನಗೆ. ಓಕೆ, the accessory ducts of reproductive system of female includes female ಯಾವ ತರದ್ದು? which are the accessory ducts? See, first of all, ovaries is not a duct.
ಸೊ ಇದು ಹೋಯ್ತು. ಓವರೀಸ್ ಇಸ್ ನಾಟ್ ಅ ಡಕ್ಟ್, ಇದು ಹೋಯ್ತು. ಓವರೀಸ್ ಇಸ್ ನಾಟ್ ಅ ಡಕ್ಟ್, ಇದು ಕೂಡ ಹೋಯ್ತು. ಸ್ಟೂಡೆಂಟ್ಸ್, ವಾಟ್ ಇಸ್ ದ ಆನ್ಸರ್? ಬೇಗ ಹೇಳಿ. ಓವರಿ ಏನು? ಓವರಿ ಇಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್. ಓವರೀಸ್ ಇಸ್ ನೆವರ್ ಅ ಡಕ್ಟ್. ಓವರೀಸ್ ಇಸ್ ನೆವರ್ ಅ ಡಕ್ಟ್. ಇಲ್ಲಿ ಓವರೀಸ್ ಇದೆ, ಇಲ್ಲಿ ಓವರೀಸ್ ಇದೆ, ಇಲ್ಲಿ ಓವರೀಸ್ ಇದೆ. ಓಕೆನಾ? ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ ಎ. ಸ್ಟೂಡೆಂಟ್ಸ್, ನೀವು ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ಒಳ್ಳೇದು. ಯಾಕೆ ಹೇಳಿ? ನಿಜ ಹೇಳಿ ಸ್ಟೂಡೆಂಟ್ಸ್, ಇದೇ ಕ್ವೆಶನ್ ನಾನು ಮತ್ತೆ ನಿಮ್ಗೆ ಕೊಟ್ರೆ ನೀವು ಮಿಸ್ಟೇಕ್ ಮಾಡ್ತೀರಾ? ಇದೇ ಕ್ವೆಶನ್ ನಾನು ನಿಮ್ಗೆ ಮತ್ತೆ ಕೊಟ್ರೆ ಮಿಸ್ಟೇಕ್ ಮಾಡ್ತೀರಾ? ಮಾಡಲ್ಲ. ಸೊ ನೀವು ನನ್ನ ಕ್ಲಾಸಲ್ಲಿ ನನ್ನ ಜೊತೆಗೆ ಕ್ಲಾಸಲ್ಲಿ ಮಿಸ್ಟೇಕ್ಸ್ ಮಾಡಿದ್ರೆ ಒಳ್ಳೇದಾಗತ್ತದು. ಯಾಕಂದ್ರೆ ವೆನ್ ಯು ಲುಕ್ ಅಟ್ ಅ ಕ್ವೆಶನ್ ಸೆಕೆಂಡ್ ಟೈಮ್, ನೀವು ಮಿಸ್ಟೇಕ್ ಮಾಡೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಹೆಲ್ಪ್ಫುಲ್ ಸೆಷನ್ ಟು ಆಲ್ ಆಫ್ ಯು, ವಿಚ್ ವಿಲ್ ಮೇಕ್ ಯು ರಿಯಲೈಸ್, ಎಸ್ ಸರ್, ನಮ್ಗೆ ಈ ತರ ಸೆಷನ್ಸ್ ಕೊಟ್ರೆ ನಾವು ಈ ತರ ಮಿಸ್ಟೇಕ್ಸ್ ಮಾಡಿದ್ರೆ ಕಲಿತೀವಿ ನಾವು. ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ಓಕೆನಾ? Now students, next question on the board. In the human female, the number of primary follicles left in each ovary at puberty is? Puberty time ಅಲ್ಲಿ how many follicles are left? Primary follicles are left, students. Yes, there is a follicle. ಆಮೇಲೆ ಸ್ಟೂಡೆಂಟ್ಸ್, ಯಾವತ್ತು ಮಿಸ್ಟೇಕ್ ಮಾಡಿದ್ರೆ, ಯಾವತ್ತು ಕೂಡ ನೀವು ಸೆಷನ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಡಿಲೀಟ್ ಮಾಡಬೇಡಿ. ಯಾಕೆ ಹೇಳಿ? ಆ ಮಿಸ್ಟೇಕ್ ನಿಮಗೆ ಕಾಣಿಸ್ಬೇಕು, ನಿಮ್ಗೆ ಅದು ಮಿಸ್ಟೇಕ್. ಸೊ ಮೆಸೇಜ್ ನ ಡಿಲೀಟ್ ಮಾಡಕ್ ಹೋಗಬೇಡಿ. ಲುಕ್ ಆಟ್ ಯುವರ್ ಮಿಸ್ಟೇಕ್ ಅಂಡ್ ನೆವರ್ ರಿಪೀಟ್ ಅ ಮಿಸ್ಟೇಕ್. ಓಕೆ? ನಾಯ್ಸ್, ಎಕ್ಸಾಕ್ಟ್ಲಿ. ಓಕೆ, ಎಷ್ಟು ಸ್ಟೂಡೆಂಟ್ಸ್? ಅರೌಂಡ್ 60 to 80,000 ಇರುತ್ತಾ? ಇಟ್ಸ್ ಅ ವೆರಿ ಫ್ಯಾಕ್ಚುವಲ್ ಆನ್ಸರ್, ಎಲ್ಲರೂ ಗೊತ್ತಿರಬೇಕಿದು. ಓಕೆನಾ? ನಾ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. ಓಹೋ, ವೆರಿ ಗುಡ್ ಕ್ವೆಶನ್ ಸ್ಟೂಡೆಂಟ್ಸ್, ಒಳ್ಳೆ ಕ್ವೆಶನ್ ಬಂದಿದೆ. ದ ಪ್ರಾಸೆಸ್ ಆಫ್ ಕನ್ವರ್ಷನ್ ಆಫ್ non-motile spermatid into sperm or spermatozoa. What do you call this process? Spermatid to spermatozoa or sperm, what do you call the process, students? ಏನಂತ ಕರಿತೀವಿ ನಾವು ಅದನ್ನ? ಸ್ಟೂಡೆಂಟ್ಸ್, ಬೇಗ ಆನ್ಸರ್ ಮಾಡಿ ಟ್ರೈ ಮಾಡಿ. ಎಲ್ಲರೂ ಟ್ರೈ ಮಾಡಿ ಸ್ಟೂಡೆಂಟ್ಸ್, ಇಟ್ ಡಸಂಟ್ ಮ್ಯಾಟರ್. ನನ್ನ ಕ್ಲಾಸಲ್ಲಿ ನೀವು ಬಂದು ಕುಂತಾಗ ಯು ನೀಡ್ ಟು ಆನ್ಸರ್ ದ ಕ್ವೆಶನ್. ನಿಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ತಪ್ಪಾದ್ರೆ ಆಗತ್ತೆ, ಆದ್ರೆ ಆಗ್ಲಿ ಬಿಡಿ. ತಪ್ಪಾದ್ರೆ ಆಗತ್ತೆ, ಡೋಂಟ್ ವರಿ. ಈಸಿಯಾಗಿ ಆನ್ಸರ್ ಮಾಡಕ್ ಬರ್ಬೇಕು ನಿಮ್ಗೆ. ದಟ್ ಇಸ್ ಕಾಲ್ಡ್ ಆಸ್ ಸ್ಪರ್ಮಿಯೋಜೆನೆಸಿಸ್. ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್. ಸ್ಪರ್ಮಿಯೋಜೆನೆಸಿಸ್, ವೆರಿ ಗುಡ್ ಆಲ್ ಆಫ್ ಯು, ವೆರಿ ಗುಡ್. ಲಕ್ಷ್ಮಿ, ತಪ್ಪಾಗಿದೆ, ಡೋಂಟ್ ವರಿ, ನೆಕ್ಸ್ಟ್ ಟೈಮ್ ಡೋಂಟ್ ಮೇಕ್ ದ ಮಿಸ್ಟೇಕ್. ಓಕೆನಾ? ಸ್ಪರ್ಮಿಯೋಜೆನೆಸಿಸ್. ವಾಟ್ ಇಸ್ ಸ್ಪರ್ಮ್ಯಾಟೋಜೆನೆಸಿಸ್ ಸ್ಟೂಡೆಂಟ್ಸ್? ಕರೆಕ್ಟ್ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್, ಕರೆಕ್ಟ್ ಕೇಳಿಸ್ಕೊಳ್ಳಿ. ಐ ವಿಲ್ ಟೆಲ್ ಯು ಒನ್ಸ್, ಓನ್ಲಿ ಒನ್ಸ್ ಐ ಟೆಲ್ ಯು, ಅದಾದ್ಮೇಲೆ ನೀವೇ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ನೋಡಿ, ಕರೆಕ್ಟ್ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ. This entire process is called as what? The entire process is called as spermatogenesis. Spermatogenesis. ಈಗ spermatid to spermatozoa ಇದೆಯಲ್ಲ, ಇದು ಈ ಕನ್ವರ್ಷನ್, this is called as spermiogenesis. Then what is spermiation? Spermiation ಅಂದ್ರೆ ಏನು? The release of sperm from the seminiferous tubule ಇಂದ ಆಚೆ ಹೋಗುತ್ತಲ್ಲ, that is called as spermiation. ಓಕೆನಾ? ಸೊ ಇದು ನೆನಪಿರ್ಲಿ, ಈ ಟೇಬಲ್ ನಿಮ್ಮೆಲ್ಲರೂ ಕೂಡ ಮಲ್ಟಿಪಲ್ ತುಂಬಾ ಕ್ವಶನ್ಸ್ ಇಲ್ಲಿಂದ ಬರುತ್ತೆ, ತುಂಬಾ ಕ್ವಶನ್ಸ್ ಇಲ್ಲಿಂದ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಬೇಗ ಒಂದು ಅಟೆಂಡೆನ್ಸ್ ಮಾರ್ಕ್ ಮಾಡಿ. ಎಲ್ಲರೂ ಕೂಡ ಅಟೆಂಡೆನ್ಸ್ ಮಾರ್ಕ್ ಮಾಡಿ. ಇಫ್ ಯು ಆರ್ ಏಬಲ್ ಟು ಸಾಲ್ವ್ ದ ಕ್ವೆಶನ್ಸ್, ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಬೇಗ ಎಲ್ಲರೂ ಕೂಡ ಒಂದು ವಿಡಿಯೋನ ಲೈಕ್ ಮಾಡಿ ಮರಿಬೇಡಿ ಅದನ್ನ. ಓಕೆ? ಯಾಕಂದ್ರೆ ಯೂಟ್ಯೂಬ್ ಆಲ್ಗೊರಿಥಮ್ ಅದನ್ನ ಪುಷ್ ಮಾಡುತ್ತೆ, ನಮ್ಗೆ ಒಳ್ಳೇದಾಗತ್ತೆ, ನಿಮ್ಗೆ ಒಳ್ಳೇದಾಗತ್ತೆ. ಓಕೆನಾ? The several mammary ducts join to form wider structure called as. Mammary ducts ಏನಾಗುತ್ತೆ? All the doctors, the R, A ಬರುತ್ತೆ, D ಅಲ್ಲಿ A ಬರುತ್ತೆ. A ಅಂದ್ರೆ ಏನು? mammary ampulla. What is the answer, students? What is the answer? Students, do you want homework also today? ನಿಮ್ಮೆಲ್ಲರೂ ಕೂಡ ಹೋಮ್ವರ್ಕ್ ಬೇಕಾ? Yes, mammary ampulla is the right answer. Very good. ನಿಮ್ಮೆಲ್ಲರಿಗೂ ಕೂಡ ಹೋಮ್ವರ್ಕ್ ಬೇಕಾ? ಸೊ ವಿಲ್ ಡು ವೆರಿ ಸಿಂಪಲ್. ಇನ್ ದ ಕ್ಲಾಸ್ ಇವತ್ತು ವಿ ವಿಲ್ ಬಿ ಸಾಲ್ವಿಂಗ್ ಅರೌಂಡ್ 30 ಕ್ವಶನ್ ಸಾಲ್ವ್ ಮಾಡ್ತೀವಿ. 30 ಕ್ವಶನ್ಸ್ ಸಾಲ್ವ್ ಮಾಡೋದ ನನ್ನ ಜೊತೆಗೆ ನೀವು ಮಾಡಿ. ಅದಾದ್ಮೇಲೆ ಐ ವಿಲ್ ಬಿ ಗಿವಿಂಗ್ ಯು ಪರ್ಸನಲಿ ಇದೇ PDF ಅಲ್ಲಿ
you will have 20 more questions to solve today only. So PDF na download ಮಾಡ್ಕೊಳ್ಳಿ, solve as many questions as possible. ಈ PDF ನಾನು ಇವತ್ತು ನಮ್ದು ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ, ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಇವತ್ತೇ ರೈಟ್. ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಇವತ್ತು ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ವಶನ್ ಸಾಲ್ವ್ ಮಾಡ್ಕೊಳ್ಳಿ ಮಿಕ್ಕಿದ್ದು. ಓಕೆನಾ? ನೌ ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. The signal for parturition process originates from. ಈ ಪಾರ್ಚುರೇಷನ್ ಅಂದ್ರೆ ಏನು? ಪಾರ್ಚುರೇಷನ್ ಅಂದ್ರೆ ಚೈಲ್ಡ್ ಬರ್ತ್. ಈ ಚೈಲ್ಡ್ ಬರ್ತ್ ಆಗ್ಬೇಕಂದ್ರೆ ಸ್ಟೂಡೆಂಟ್ಸ್ ಪೋಲ್ ಹಾಕಕ್ಕಾಗಲ್ಲ, ನಮ್ದ್ರಲ್ಲಿ ಪೋಲ್ ಹಾಕಕ್ಕಾಗಲ್ಲ. ಪೋಲ್ ಹಾಕಂಗಿದ್ರೆ ನಾನು ಹಾಕ್ಬಿಡ್ತಿದ್ದೆ ಪೋಲ್ನ. ಸರ್ ನಮ್ಮ ಪೋಲ್ ಇಲ್ಲ, ನಮ್ಮ ಆಪ್ಷನ್ ನಮ್ಮ ಹತ್ರ. ಸಬ್ಸ್ಕ್ರೈಬ್ ಮಾಡಿ ಸ್ಟೂಡೆಂಟ್ಸ್, ಪೋಲ್ ಮಾಡ್ತದ ಆಮೇಲೆ ನಾವು ಕೂಡ ರೈಟ್. ನಮಗೂ ಆಸ್ತಿ ಪೋಲ್ ಹಾಕ್ಸೋದಕ್ಕೆ, ಬಟ್ ಏನ್ ಮಾಡೋ ಸ್ಟೂಡೆಂಟ್ಸ್. ಚಾಟ್ ಬಾಕ್ಸ್ ಅಲ್ಲೂ ಕೂಡ ಹಾಕ್ತೀನಿ ಸ್ಟೂಡೆಂಟ್ಸ್, ಬಟ್ ಚಾಟ್ ಬಾಕ್ಸ್ ಅಲ್ಲಿ ಸ್ವಲ್ಪ ಟೈಮ್ ತಗೊಂಡತ್ತೆ, ನಾಳೆ ಬರುತ್ತೆ ಚಾಟ್ ಬಾಕ್ಸ್ ಅಲ್ಲಿ. ಯಾಕಂದ್ರೆ ಸ್ಟೂಡೆಂಟ್ ನೀವೇ ಯೋಚನೆ ಮಾಡಿ, ಎಲ್ಲ ಮನೆ ಹೋಗಿರ್ತಾರೆ, ಯಾರು ಕೆಲಸ ಮಾಡಲ್ಲ ಈಗ, ಸರ್ನಾ? ಹೌದು, ಚೆನ್ನಾಗಿ ಸ್ಟೂಡೆಂಟ್ಸ್, ನನ್ಗೂ ಗೊತ್ತು ಪೋಲ್ ಚೆನ್ನಾಗಿರುತ್ತೆ, ಮಜಾ ಬರುತ್ತೆ ಪೋಲ್ ಇದ್ರೆ, ಬಟ್ ಮಾಡದ ಸ್ಟೂಡೆಂಟ್ಸ್, ಮಾಡದ. ನಿಮ್ಗೆ ಅರ್ಥ ಆಗ್ತಿಲ್ಲ ಏನ್ ಹೇಳ್ತೀರಾ ಅಂತ, ಅರ್ಥ ಆಗುತ್ತಿದೆ, ಮಾಡದ ಮುಂದೆ. ಓಕೆನಾ? ಸೊ ಫುಲ್ಲಿ ಡೆವಲಪ್ ಫೀಟಸ್ ಅಂಡ್ ದ ಪ್ಲಾಸೆಂಟಾ. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಸೊ ನೋಡಿ ಸ್ಟೂಡೆಂಟ್ಸ್, ನಿಜ ಹೇಳ್ತೀನಿ, ನಾವು ಕಂಪನಿಗೆ ಡಿಮಾಂಡ್ ಮಾಡ್ಬೇಕಂದ್ರೆ ವಿ ಶುಡ್ ಆಲ್ಸೋ ಬಿಕಮ್ ಬಿಗ್ಗರ್. ನಂದು ಚಾನ್ಸ್ ಸ್ವಲ್ಪ ದೊಡ್ಡದಾಗಬೇಕು, ಅವಾಗ ನಾನ್ ಸ್ವಲ್ಪ ಹೇಳಕ್ಕಾಗುತ್ತೆ ಅವ್ರಿಗೆ, ನೋಡಿ ನಮ್ಮ ಹುಡುಗರ ಹತ್ರ ಪೋಲ್ ಕೇಳ್ತವ್ರೆ, ಪೋಲ್ ಹಾಕ್ಸದ ಬನ್ನಿ ಚಾನಲ್ಗೆ. ಈಗ ನಾನು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಯಾರೋ ನೀನು ಹೋಗು ಅಂತ ಕಳಿಸ್ಬಿಡ್ತಾರೆ ನನ್ನ. ಸರಿನಾ? ಸೊ ಚಾನಲ್ ಗ್ರೋ ಮಾಡ್ತದ ಫಸ್ಟ್. ಟಾರ್ಗೆಟ್ ನಮ್ಗೂ ಇದೆ 50K ಮಾಡೋದ, ಆಮೇಲೆ ನೋಡೋದಲ್ಲ ಸ್ಟೂಡೆಂಟ್ಸ್. ಹೌದು ಅನಿತಾ, ನಾನು ಡೋಂಟ್ ವರಿ, ನಾಳೆ ಅಪ್ಲೋಡ್ ಮಾಡಿಸ್ತೀನಿ. ಸೆಲ್ ಸೈಕಲ್ ನೋಟ್ಸ್ ನಾಳೆ ಅಪ್ಲೋಡ್ ಮಾಡಿಸ್ತೀನಿ ನಾನು. When the fallopian tube is blocked at the ampulla region ಈಗ ಬ್ಲಾಕ್ ಆಗಿದೆ, ampulla region ಬ್ಲಾಕ್ ಆಗಿದೆ. The ovum fails to move from, ಎಲ್ಲಿಂದ ಎಲ್ಲಿಗೆ ಓವಮ್ ಮೂವ್ ಆಗಲ್ಲ ಈಗ. ಓಕೆನಾ? ನೋಡಿ ಸ್ಟೂಡೆಂಟ್ಸ್, ಈ ampulla region ಬ್ಲಾಕ್ ಆದ್ರೆ ನೀವೇ ಹೇಳಿ, ಈಗ ಅಕಸ್ಮಾತ್ ampulla region ಬ್ಲಾಕ್ ಆದ್ರೆ ಈ ಇನ್ಫಂಡಿಬುಲಮ್ ಇಂದ ಇಸ್ತಮಸ್ ಗೆ ಹೋಗಕ್ಕಾಗುತ್ತಾ? ಆಗಲ್ಲ ಸ್ಟೂಡೆಂಟ್ಸ್, ಆಗಲ್ಲ, ಆಬ್ವಿಯಸ್ಲಿ ಆಗಲ್ಲ. ಸರಿನಾ? ಸೊ ಇನ್ಫಂಡಿಬುಲಮ್ ಇಂದ ಇಸ್ತಮಸ್ಗೆ ಯಾವ್ದು ಏನೋ ತರ ಮೂವ್ಮೆಂಟ್ ಆಗಲ್ಲ, ರೋಡ್ ಅಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ ಈಗ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಬರ್ಲಿ ಆನ್ಸರ್ಸ್. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ಶಿಲೆಜಿ ವಿಶ್ವ ಆನ್ಸರ್ ಹೇಳಪ್ಪ. ನಿಮ್ಗೆ ಇಲ್ಲಿ ABC ಕೊಟ್ಟಿದ್ದಾರೆ, ABC ಅಂತ ಕೊಟ್ಟಿದ್ದಾರೆ, ಸರಿನಾ? ಈಗ ಫಂಕ್ಷನ್ಸ್ ಏನು ನಿಮ್ಮೆಲ್ಲರಿಗೂ ಗೊತ್ತು. ಎ ಇಸ್ ದ ಅಕ್ರೋಸೋಮ್. ಅಕ್ರೋಸೋಮ್ ಒಳಗಡೆ ಬೇರೆ ಬೇರೆ ತರದ ಎನ್ಸೈಮ್ಸ್ ಇರುತ್ತೆ ಅಕ್ರೋಸೋಮ್ ಅಲ್ಲಿ. ಓಕೆನಾ? ಅಕ್ರೋಸೋಮ್ ಹೆಲ್ಪ್ಸ್ ಇನ್ ಪೆನೆಟ್ರೇಟಿಂಗ್ ದ ಸ್ಪರ್ಮ್ ಇಂಟು ದ ಓವಮ್, ಹೌದು ಮಾಡುತ್ತೆ. ಬಿ ಪ್ರೊವೈಡ್ಸ್ ಎನರ್ಜಿ ಫಾರ್ ಮೂವ್ಮೆಂಟ್ ಆಫ್ ಸ್ಪರ್ಮ್, ಹೌದು, ಮೈಟೊಕಾಂಡ್ರಿಯಾ ಇದೆ ಅಲ್ಲಿ. ಸಿ ಮೂವ್ಮೆಂಟ್ ಆಫ್ ದ ಸ್ಪರ್ಮ್. ಈಸಿ ಕ್ವೆಶ್ಚನ್, ಈಸಿ ಆನ್ಸರ್, ಸರಿನಾ? Next question on the board. Under the influence of oxytocin, which layer of the uterus exhibits strong contraction during parturition or childbirth? Okay. ವಂಶಿ ಬುಕ್ ಸಿಗುತ್ತೆ, ಬಟ್ ನೀವು ಹೂ ಅಂದ್ರೆ ಸ್ಟೂಡೆಂಟ್ಸ್, ನೀವೇ ಹೂ ಅಂದ್ರೆ ನಾನು ಚಾನಲ್ ಅಲ್ಲಿ ಎಕ್ಸ್ಕ್ಲೂಸಿವ್ ಸೆಷನ್ ಓನ್ಲಿ ಫಾರ್ AR ತುಮನ್ ಕೊಡ್ತೀನಿ ನಾನು. ನೀವು ನಿಜ ಹೇಳ್ತೀನಿ ಸ್ಟೂಡೆಂಟ್ಸ್, ಆನ್ ದಿಸ್ ಚಾನಲ್ ವಿ ಟ್ರೈ ಟು ಡೂ ಎವ್ರಿಥಿಂಗ್. ನಾನು ನೀಟ್ಗಾಗ್ಲಿ KCET ಆಗ್ಲಿ ಯಾವ ತರ ನಿಮ್ ಪ್ರಿಪರೇಷನ್ ಮಾಡಿಸ್ಬೇಕಲ್ಲ, ನನ್ನ ಕಡೆಯಿಂದ ಕಂಪ್ಲೀಟ್ ಮಾಡ್ಸೋ ಟ್ರೈ ಮಾಡ್ತೀನಿ ನಾನು. ಸೊ ನೀವು ಹೂ ಅಂದ್ರೆ ಓನ್ಲಿ ಡಯಾಗ್ರಾಮ್ ಬೇಸ್ಡ್ ಸೆಷನ್ಸ್. ಲೆಟ್ಸ್ ಸೇ ನೆಕ್ಸ್ಟ್ ವೀಕ್ ನಿಮ್ಗೆಲ್ಲರಿಗೂ ಇಷ್ಟ ಇದ್ರೆ ಐ ವಿಲ್ ಬ್ರಿಂಗ್ ಕ್ವಶನ್ಸ್, ಆಲ್ ದಿ ಕ್ವಶನ್ಸ್ ಆರ್ AR ಕ್ವಶನ್ಸ್ ಓನ್ಲಿ, ಆಲ್ ಆರ್ AR ಕ್ವಶನ್ಸ್. ಅದು ಬೇಕಾದ್ರೆ ಮಾಡದ. ನೀವು ಹೂ ಅಂದ್ರೆ ನೆಕ್ಸ್ಟ್ ವೀಕ್ ಬರುತ್ತಲ್ಲ, ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಒಂದು 20 ಕ್ವಶನ್ಸ್ ನಾರ್ಮಲ್ ಇರುತ್ತೆ, ಅದಾದ್ಮೇಲೆ ಒಂದು 15 ಕ್ವಶನ್ಸ್ AR ಕ್ವಶನ್ಸ್ ಮಾಡದ. ಸೊ ವೈ ಟು ವರಿ ಸ್ಟೂಡೆಂಟ್ಸ್, ವೈ ಟು ವರಿ, ನಾನು ಮಾಡಿಸ್ತೀನಿ, ಚಿಂತೆ ಮಾಡಬೇಡಿ. ನೀವು ಸಾಲ್ವ್ ಮಾಡಿ ಸಾಕು ನನಗೆ. ದಟ್ ಈಸ್ ಮಯೋಮೆಟ್ರಿಯಂ ಸ್ಟೂಡೆಂಟ್ಸ್, ವೆರಿ ಗುಡ್, ಮಯೋಮೆಟ್ರಿಯಂ. ನೆಕ್ಸ್ಟ್ ಕ್ವೆಶ್ಚನ್. ಎರಡು ಕ್ವೆಶ್ಚನ್ ಇದೆ, ಎರಡು ಆನ್ಸರ್ ಬೇಕು ನಂಗೀಗ. ಎರಡು ಕ್ವೆಶ್ಚನ್ ಇದೆ, ಎರಡು ಆನ್ಸರ್ ಬೇಕು, ಬೇಗ. MT ಚೆನ್ನಾಗಿದೆ, MTG ಬುಕ್ ಆಕ್ಚುಲಿ ಚೆನ್ನಾಗಿದೆ, MTG ಬುಕ್ ತುಂಬಾ ಚೆನ್ನಾಗಿದೆ ಸ್ಟೂಡೆಂಟ್ಸ್. ಆ ಜೊತೆಗೆ
ನಮ್ಗೆ ತತ್ವ ಇಲ್ವಾ ಸ್ಟೂಡೆಂಟ್ಸ್? ಒಂದು ನಿಮಿಷ ಇಟ್ಟು ತೋರಿಸ್ತೀನಿ. ಓಕೆ, ನಮ್ದು ಸ್ಟೂಡೆಂಟ್ಸ್ ದಿಸ್ ಇಸ್ ಕಾಲ್ಡ್ ತತ್ವ ಬುಕ್. ನಮ್ಮ ತತ್ವ ಬುಕ್ ಇದು ನಮ್ದು, ಸರಿನಾ? ಇಲ್ಲಿ ತೋರಿಸ್ತೀನಿ ನೋಡಿ, ನಿಮ್ಗೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಹ್ಯೂಮನ್ ರಿಪ್ರೊಡಕ್ಷನ್ ಹೆಂಗಿದೆ ಅಂತ, ಸರಿನಾ? ಸ್ಟೂಡೆಂಟ್ಸ್ ಕಾಣಿಸ್ತೀವಿ ಹ್ಯೂಮನ್ ರಿಪ್ರೊಡಕ್ಷನ್ ಇದು, ಸರಿನಾ? ತೆಗೆದ ಬನ್ನಿ, ಇಲ್ಲಿ ಏನೇನಿದೆ ನೋಡೋ ಬನ್ನಿ. ಒಂದು ನಿಮಿಷ, ನಾನು ತುಂಬಾ ಸಲ ನೋಡಿ ನಾನು ಕೂಡ. ಓಕೆ, ಕ್ವೆಶನ್ಸ್ ಯಾವ ತರ ಇದೆ ನೋಡೋದು ಬನ್ನಿ, ಕ್ವೆಶನ್ಸ್ ಯಾವ ತರ ಇದೆ ಅಂತ. ಓಕೆ, ಫಸ್ಟ್ ಕ್ವೆಶನ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಫಸ್ಟ್ ಬೇಸಿಕ್ ಆಬ್ಜೆಕ್ಟಿವ್ ಕ್ವೆಶನ್ಸ್ ಅಂತ ಇದು, ಬೇಸಿಕ್ ಆಬ್ಜೆಕ್ಟಿವ್ ಕ್ವೆಶನ್ಸ್. ಅಲ್ಲಿ ಎವ್ರಿ ಸಿಂಗಲ್ ಟಾಪಿಕ್ ವೈಸ್ ಕ್ವೆಶನ್ಸ್ ಇದೆ. ಟಾಪಿಕ್ ವೈಸ್ ಆಲ್ಮೋಸ್ಟ್ ಒಂದು ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಎಷ್ಟು ಕ್ವೆಶನ್ಸ್ ಗೊತ್ತಾ ಸ್ಟೂಡೆಂಟ್? ಗೆಸ್ ಮಾಡಿ. ದೇರ್ ಆರ್ 135 ಕ್ವೆಶನ್ಸ್ ಆನ್ ಟಾಪಿಕ್ ವೈಸ್. ಲ್ಯಾಕ್ಟೇಷನ್ ಮೇಲೆ ಟಾಪಿಕ್ಸ್, ಚೈಲ್ಡ್ ಬರ್ತ್ ಮೇಲೆ ಟಾಪಿಕ್ಸ್, ಆಮೇಲೆ ಸ್ಪರ್ಮ್ಯಾಟೋಜೆನಿಸ್, oogenesis ಮೇಲೆ ಇಷ್ಟು ಕ್ವೆಶನ್ಸ್. 135 ಕ್ವೆಶನ್ಸ್ ಇದೆ ಇಲ್ಲಿ, 135 ಕ್ವೆಶನ್ಸ್. ಅದಾದ್ಮೇಲೆ ನಿಮ್ದು ನೀಟ್ PYQs ಎಷ್ಟಿದೆ? ನೀಟ್ PYQs ದೇರ್ ಆರ್ ಅರೌಂಡ್ 50 ನೀಟ್ PYQs. ಅದಾದ್ಮೇಲೆ ಅಚೀವರ್ ಸೆಕ್ಷನ್ ಅಲ್ಲಿ ದೇರ್ ಇಸ್ ಅರೌಂಡ್ 40 ಕ್ವೆಶನ್ಸ್, ಸರಿನಾ? ಸೊ ಅಬ್ಬಬ್ಬ ಅಂದ್ರೆ ಒಂದು 200 ಕ್ವೆಶನ್ಸ್ ಇದೆ ಅದ್ರ ಮೇಲೆ, ಓಕೆನಾ? ಸೊ ಟೆಸ್ಟಿಸ್, ಲೋ ಟೆಂಪರೇಚರ್, ಲ್ಯಾಬಿಯಾ ಮೈನೋರಾ, ಆಡ್ ಒನ್ ಔಟ್, ಓಕೆನಾ? 2 ಕ್ವೆಶನ್ ಸ್ಟಾರ್ಟ್ ಮಾಡಿ, ಮತ್ತೆ 2 ಕ್ವೆಶನ್ ಟ್ರೈ ಮಾಡಿ ಬೇಗ ಸ್ಟೂಡೆಂಟ್ಸ್. ಸ್ಮ್ಯಾಶ್ ಲೈಕ್ ಬಟನ್ ಎಲ್ಲರೂ ಕೂಡ ಅಟೆಂಡೆನ್ಸ್ ಮಾರ್ಕ್ ಮಾಡಿ, ಎಲ್ಲರೂ ಕೂಡ ಒಂದ್ಸತಿ ಅಟೆಂಡೆನ್ಸ್ ನ ಮಾರ್ಕ್ ಮಾಡಿ. ಏನಪ್ಪಾ? which month of the gestation the first, ಸ್ಟೂಡೆಂಟ್ಸ್ ಆಗ್ಲೇ ಹೇಳಿದ್ನಲ್ಲ 5th month ಅಂತ, ಸರಿನಾ? 5th month ಹೇಳಿದ್ನ ಆಗ್ಲೇ, first movement of the fetus appears. Which of the following hormones is not secreted by human placenta? ಇದು ಜನರಲಿ ಆಗಿ ನಿಮ್ದು ಸದಿಕಲ್ ರಿಲ್ಯಾಕ್ಸಿನ್, ಇದು ರಿಲ್ಯಾಕ್ಸಿನ್, ಓಕೆನಾ? ಸೊ 5th month, FSH, ಒಂದು ನಿಮಿಷ, FSH ಅಲ್ಲ, FSH ಸ್ಟೂಡೆಂಟ್ ನೋಡಿದೆ ನೋಡಿ, ನಾನು ನೋಡಿ ನನಗೂ ಮಿಸ್ ಆಗೋಯ್ತು. FSH, ಮೈ ಬ್ಯಾಡ್ ಸ್ಟೂಡೆಂಟ್ಸ್. ರಿಲ್ಯಾಕ್ಸಿನ್ ಆಗುತ್ತೆ, ಬಟ್ ನಿಮ್ದು ಒಂದು KCET PYQ ರಿಲ್ಯಾಕ್ಸಿನ್ ಕೊಟ್ಟಿರ್ಲಿಲ್ಲ, ರೈಟ್? ಅದಕ್ಕೆ ಅದು ಕನ್ಫ್ಯೂಸ್ ಆಯ್ತು. FSH ಅದು ಓವರೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಿಮ್ದು ಡೈರೆಕ್ಟ್ ಆಗಿ ಇದರಿಂದ ಬರುತ್ತೆ, ಓವರಿನ್ ಹಾರ್ಮೋನ್ಸ್, ಪಿಟ್ಯೂಟರಿ ಹಾರ್ಮೋನ್ಸ್, ಅದು ಪಿಟ್ಯೂಟರಿ ಹಾರ್ಮೋನ್ಸ್. ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. ಇದು ನಿಮ್ದು 2023 ಕ್ವೆಶನ್, ಇದು 2023 ಕ್ವೆಶನ್. ಸಾಲ್ವ್ ಮಾಡಿ ಬೇಗ. 2023 ಕ್ವೆಶನ್. The male accessory ducts include accessory ducts. ಓಕೆ, ಇದು ಗ್ಲ್ಯಾಂಡ್, ಸೊ ಇದು ಹೋಯ್ತು, ಗ್ಲ್ಯಾಂಡ್ ಹೋಯ್ತು. ಸಮೈಲ್ ವೆಸಿಕಲ್ ಇಸ್ ಅ ಗ್ಲ್ಯಾಂಡ್, ಹೋಯ್ತು. ವಾಸ್ ಡಿಫರೆನ್ಸ್ ಅಲ್ಲ? ಕರೆಕ್ಟ್. ವಾಸ್ ಡಿಫರೆನ್ಸ್, ನಾನು ಸಮೈಲ್ ವೆಸಿಕಲ್ ಅಂತ ಓದ್ದೆ, ಇದನ್ನ ಸಮೈಲ್ ವೆಸಿಕಲ್ ಅಂತ ಓದ್ದೆ, ವಾಸ್ ಡಿಫರೆನ್ಸ್ ಅಲ್ಲ. ಏನ್ ಮಾಡಿದೆ? ವಾಸ್ ಡಿಫರೆನ್ಸ್, ಸಮೈಲ್ ವೆಸಿಕಲ್ ಅಲ್ಲ, ವಾಸ್ ಡಿಫರೆನ್ಸ್ ಇದೆ ಇದು, ಓಕೆನಾ? ಸಿ, ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವೆಶನ್ ಬೋರ್ಡ್ ಮೇಲೆ. ಲೇಟ್ ಆಗಿದ ತಕ್ಷಣ ಕಣ್ಣು ಕಾಣಿಸ್ತಾ ಇಲ್ಲ, ಯಾಕೋ ಲೇಟ್ ಆಗ್ತಾ ಕಣ್ಣೇ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. In the female reproductive system, a tiny finger-like structure which lies at the upper junction of the two labia minora. ಎರಡು labia minora ಅದು upper junction ಅಲ್ಲಿ ಇರುತ್ತೆ ಒಂದು. That is called as what, students? That is called as what? Clitoris. ಓಕೆನಾ? ನಾ ಸ್ಟೂಡೆಂಟ್ಸ್, ಓಕೆ, ಇಲ್ಲಿ ಮಾತ್ರ 1, 2, 3 ಇದೆ ಆಪ್ಷನ್ಸ್. ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್ ಬೇಗ. ಬಿ ಕೂಲಾ, ಓಕೆ. Spot the odd one out from the following structure reference to male system.
ಒಂದು ಇಂಪಾಸ್ಟರ್ ಇಲ್ಲಿ, ಇಂಪಾಸ್ಟರ್ ಸರಿನಾ, ಯಾರದು? ಅದಾದ್ಮೇಲೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಮೇಲ್ ಆಕ್ಸರಿ ಗ್ಲ್ಯಾಂಡ್, ನಾಟ್ ಅ ಗ್ಲ್ಯಾಂಡ್ ಇನ್ ಮೇಲ್ಸ್, ನಾಟ್ ಅ ಗ್ಲ್ಯಾಂಡ್ ಇನ್ ಮೇಲ್. ಓಕೆ, ಎಲ್ಲೋ ಇಂಪಾಸ್ಟರ್ ಇಲ್ಲೇ ಇದೆ ಸರಿನಾ. ದ ವಾಸ್ಟ್ ಡಿಫರೆನ್ಸ್ ರಿಸೀವ್ಸ್ ಎ ಡಕ್ಟ್ ಫ್ರಮ್ ದ ಸೆಮೈನಲ್ ವೆಸಿಕಲ್. ಎರಡು ಡಕ್ಟ್ಸ್ ಒಟ್ಟಿಗೆ, ಇದು ಸೆಮೈನಲ್ ವೆಸಿಕಲ್ ಇಂದ, ಈ ಮೇಲಿಂದ ವಾಸ್ಟ್ ಡಿಫರೆನ್ಸ್ ಇಂದ ಎರಡು ಡಕ್ಟ್ಸ್ ಇದ್ರೆ ಜಾಯಿನ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ವಾಟ್? ದಟ್ ಇಸ್ ಕಾಲ್ಡ್ ಎಸ್ ವಾಟ್? ವಾಟ್ ಡು ಯು ಕಾಲ್ ದಟ್? ಇದು ನಿಮ್ದು ಇಸ್ತಮಸ್, ಆಂಪ್ಯುಲಾ, ಎಜಾಕ್ವಿಡಕ್ಟ್. ಡನ್ ಡನ್. ಓಕೆ, ಈಗ ನಿಮ್ಮ ಹತ್ರ ಇಲ್ಲಿ 1 2 3 4 ಕ್ವೆಶ್ಚನ್ ಇದೆ ಸ್ಟೂಡೆಂಟ್ಸ್, 4 ಕ್ವೆಶ್ಚನ್ ಇದೆ. ಬಂಪರು. ಟೇಕ್ 2 minutes, 1 minute ಟೈಮ್ ಟು ಸಾಲ್ವ್ 4 ಕ್ವೆಶ್ಚನ್ಸ್. ನೋಡದ ಆಗುತ್ತಾ ಇಲ್ಲ ಅಂತ ಸ್ಟೂಡೆಂಟ್ಸ್, ಬೇಗ ಬೇಗ ಜಸ್ಟ್ ಟೈಪ್ ದ ಆನ್ಸರ್ಸ್, ಡೈರೆಕ್ಟ್ ಆನ್ಸರ್ ಟೈಪ್ ಮಾಡ್ತಾ ಹೋಗಿ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ. 1 minute 4 questions, go. The function of myometrium layer present in the uterine wall is to. Function of myometrium in students. Myometrium ಏನು? Exhibit strong contraction during childbirth. Exhibit strong contraction, myometrium ಅಲ್ಲ. During parturition ಹೌದು. Sertoli cells are found in. Sertoli cells ಎಲ್ಲಿರುತ್ತೆ? Sertoli cells are the second type of cell inside seminiferous tubule. Inside the seminiferous tubule. Okay. The cells that secrete testicular hormone called as androgen. ಯಾವ್ದು ಮಾಡುತ್ತೆ? ಲೇಡಿಕ್ ಸೆಲ್ ಪ್ರೊಡ್ಯೂಸ್ ಮಾಡುತ್ತೆ. ಲೇಡಿಕ್ ಸೆಲ್ ಪ್ರೊಡ್ಯೂಸ್ ಮಾಡುತ್ತೆ. ಲೇಡಿಕ್ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. The seminal plasma in human males is rich in. Seminal plasma. Friends, seminal plasma is rich in ಏನು? It is rich in fructose and calcium and enzymes. ಆಯ್ತಾ ಸ್ಟೂಡೆಂಟ್ಸ್ ಆನ್ಸರು? ಆನ್ಸರ್ ಬಂತ ಎಲ್ಲರದು ಕೂಡ? ಎಲ್ಲರದು ಬಂತ ಆನ್ಸರ್ಸು? ಎಸ್, BCBA ನಾ? BCBA ಹೌದು, BCBA. BCBA. ಓಕೆ, BCBA ಆನ್ಸರ್ಸು. ಓಕೆನಾ? ಓಕೆ, BCBA. ನೆಕ್ಸ್ಟ್, the process of release of sperms from the seminiferous tubule is called as spermatogenesis. adu is it spermatogenesis? Okay na. The spermatids transform into spermatozoa by the process called as spermiogenesis. Haudu. So spermatid in the spermatozoa spermiogenesis, but process of release of sperm andre no, that is called as spermiation. That is called as spermiation. So idu wrong, idu right. So 1 is incorrect, 2 is correct. Okay na students, ನೆನಪಿರಲಿ ಇದು. ಏನ್ ನೋಡಿ ಇಲ್ಲಿ, the release of sperm from seminiferous tubule is spermiation. Okay, now students, now go. The secondary spermatocyte undergoes second meiotic division to produce 4 equal haploid. ಏನ್ ಮಾಡುತ್ತೆ? ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ನೋಡಿ, ಸೆಕೆಂಡರಿ ಎಲ್ಲಿದು? ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಆಫ್ಟರ್ ಮಿಯೋಸಿಸ್ ಗಿವ್ಸ್ us 1 2 3 4 ಏನು? ಸ್ಪರ್ಮ್ಯಾಟಿಡ್ಸ್. The process of transformation of spermatid into sperm, that is called as spermiogenesis. ಅದು ಈಸಿ, ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ಲೇ. ಓಕೆನಾ? The release of sperm from the seminiferous tubule is called as what? It is called as spermiation. So ಅಲ್ಲಿಗೆ ನಿಮ್ದು ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಆಯ್ತಾ? ಆಲ್ಮೋಸ್ಟ್ ಅಲ್ಲಿಗೆ ನಿಮ್ದು ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಆಯ್ತಾ? ಅಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಆಯ್ತಾ? ಅಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್ ಈಸಿಯಾಗಿ ಕವರ್ ಆಗ್ಬಿಟ್ಟಿದೆ ಅಲ್ಲಿ ನೋಡಿ, ಎಲ್ಲ ಕವರ್ ಆಗ್ಬಿಡುತ್ತೆ ಅಲ್ಲಿ. ಓಕೆನಾ? ಓಕೆ 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 ಸ್ಟೂಡೆಂಟ್ಸ್, ಮುಗಿತಾ ಬಂತ ಆಲ್ಮೋಸ್ಟ್. ವಾಟ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಪರ್ಮ್ ಫಾರ್ಮೇಶನ್? ನಾವು ಅಕಸ್ಮಾತ್ ಎಲ್ಲಾ ಕ್ವಶನ್ಸ್ ಕ್ಲಾಸ್ ಅಲ್ಲೇ ಮಾಡಿಸ್ಬಿಟ್ರೆ there is no homework for you then. ಓಕೆ, ಹೋಮ್ವರ್ಕ್ ಇಲ್ಲ ಅವಾಗ. What is the correct sequence of sperm formation? First spermatogonia ಹೌದು, ಅದಾದ್ಮೇಲೆ spermatocyte ಹೌದು, ಅದಾದ್ಮೇಲೆ ಸ್ಪರ್ಮ್ಯಾಟಿಡ್ಸ್ ಬರುತ್ತೆ, ಅದಾದ್ಮೇಲೆ ಸ್ಪರ್ಮ್ಯಾಟೋಜೋವಾ ಬರುತ್ತೆ. ನೋಡಿ ನೋಡಿ, ಸ್ಪರ್ಮ್ಯಾಟೋಜೋವಾ ಮುಂದೆ ಬರಕ್ಕಾಗಲ್ಲ ಸರಿನಾ, ಸ್ಪರ್ಮ್ಯಾಟಿಡ್ಸ್ ಇದಕ್ಕೆ ಮುಂಚೆ ಬರಕ್ಕಾಗಲ್ಲ. ಇಲ್ಲಿ ನೋಡಿ, ಸ್ಪರ್ಮ್ಯಾಟಿಡ್ ಸ್ಟಾರ್ಟ್ ಆಗಕ್ಕಾಗಲ್ಲ. ಸೊ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ರೈಟ್ ಆನ್ಸರ್. So spermatogoa, spermatids, spermatocyte, spermatid, spermatozoa. Spermatogonia, spermatocyte, spermatid, ಮತ್ತೆ sperm ಲಾಸ್ಟ್ ಅಲ್ಲಿ. ಓಕೆ,
In females, oogenesis is initiated during. Oogenesis ಯಾವಾಗ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್? It started at embryonic stage. Embryonic stage ಡೆವಲಪ್ ಆಗುತ್ತೆ, ನಾಟ್ at puberty, ಚೈಲ್ಡ್ ಎಲ್ಲ ಇಲ್ಲ, ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದು embryonic stage ಅಲ್ಲಿ. Next students, last we have few questions left ಅಷ್ಟೇ. Which among the following has 23 chromosomes? No, which is haploid in nature? Which of the following is haploid in nature, students? Students, ಬೇಗ ಅನ್ಸ್ತಿ ಎಲ್ಲರೂ ಕೂಡ ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಅವರ್ ಗೋಲ್ ಇಸ್ 50K by the end of this year. ಈ ವರ್ಷ ಮುಗಿಯಷ್ಟರಲ್ಲಿ we should hit 50K. That is the goal. ಸೆಟ್ ಮಾಡಿರೋದು ನಾವು ನಮಗೋಸ್ಕರ ನಾನೇ. ನೋಡಿ, ಸ್ಪರ್ಮ್ಯಾಟೋಗೋನಿಯಾ ಅಂಡ್ oogonia ಎರಡೂ ಕೂಡ ಡಿಪ್ಲಾಯ್ಡ್, ಎರಡು ಕೂಡ ಡಿಪ್ಲಾಯ್ಡ್, ಬೋತ್ ಆರ್ ಡಿಪ್ಲಾಯ್ಡ್ಸ್, ಎರಡು ಡಿಪ್ಲಾಯ್ಡ್. ಝೈಗೋಟ್ ಕೂಡ ಡಿಪ್ಲಾಯ್ಡ್. ಓಕೆ, ಬಟ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ನೋಡಿ ಸ್ಟೂಡೆಂಟ್ಸ್, ಸೆಕೆಂಡರಿ oocyte, ಈ ಸೆಕೆಂಡರಿ oocyte, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್, ರೈಟ್, ಬೋತ್ ಆಫ್ ದೆಮ್ ಯಾವಾಗ ಬರುತ್ತೆ? ಆಮೇಲೆ ಬರುತ್ತೆ. ಓಕೆನಾ? ಲುಕಿಂಗ್ ಲೈಕ್ ವಾವ್ ಸ್ಟೂಡೆಂಟ್ಸ್. ಬಟ್ ಇವತ್ತು ಸ್ವಲ್ಪ ಶೇಪ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ, ಬಿಯರ್ಡ್ ಜಾಸ್ತಿ ಆಗ್ಬಿಟ್ಟಿದ್ದು, ಸ್ವಲ್ಪ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಯಂಗ ಕಾಣಿಸ್ತಾ ಇರ್ಬೇಕು ಇವತ್ತು. ಓಕೆನಾ? ನಾ gonadotropin releasing hormone GnRH in hypothalamic hormone is a hypothalamic hormone which stimulates the pituitary glands to secrete. ಸ್ಟೂಡೆಂಟ್ಸ್ ಎರಡು ಬರುತ್ತೆ, LH ಮತ್ತೆ FSH ಬರುತ್ತೆ GnRH ಇಂದ. ಓಕೆನಾ? ನಾ ಸ್ಟೂಡೆಂಟ್ಸ್ ನೆಕ್ಸ್ಟ್, ಐಡೆಂಟಿಫೈ ದ ಇನ್ಕರೆಕ್ಟ್ ಪೇರ್ ವಿತ್ ರೆಸ್ಪೆಕ್ಟ್ ಟು ಮೆನ್ಸ್ಟ್ರುಯಲ್ ಸೈಕಲ್. ಇನ್ಕರೆಕ್ಟ್ ಪೇರ್ ಸ್ಟೂಡೆಂಟ್ಸ್, ಫಾರ್ಮೇಶನ್ ಕಾರ್ಪಸ್ ಲುಟಿಯಂ, ಕಾರ್ಪಸ್ ಲುಟಿಯಂ ಓವ್ಯುಲೇಷನ್ ಆದ್ಮೇಲೆ ಬರುತ್ತೆ, ಯಾಕಂದ್ರೆ ಓವ್ಯುಲೇಷನ್ ಆದ್ಮೇಲೆ ಆ ರಿಮೈನಿಂಗ್ ಪಾರ್ಟ್ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಕರೆಕ್ಟ್. ಸೆಕ್ರೀಷನ್ ಪ್ರೊಜೆಸ್ಟರಾನ್ ಆ ಟೈಮಲ್ಲಿ ಆಗುತ್ತೆ, ಬಿಕಾಸ್ ಈ ಕಾರ್ಪಸ್ ಲುಟಿಯಂ ಇದನ್ನ ಪ್ರೊಡ್ಯೂಸ್ ಮಾಡುತ್ತೆ, ಸೇಮ್ ಟೈಮ್ ಆಗುತ್ತೆ. ರೀಜನರೇಷನ್ ಆಫ್ ಎಂಡೋಮೆಟ್ರಿಯಂ 5 to 13 days ಹೌದು, ಬಟ್ ಡಿಸ್ಇಂಟಿಗ್ರೇಷನ್ ಸ್ಟೂಡೆಂಟ್ಸ್, ಡಿಸ್ಇಂಟಿಗ್ರೇಷನ್ 13 ದಿವಸ ಆಗುತ್ತಾ? ಇಲ್ಲ. ಡಿಸ್ಇಂಟಿಗ್ರೇಷನ್ ವಿಲ್ ನಾಟ್ ಹ್ಯಾಪನ್ ಫಾರ್ ಸಚ್ ಲಾಂಗ್ ಟೈಮ್, ಆಗಲ್ಲ ಯಾವತ್ತೂ ಕೂಡ. ಓಕೆನಾ? ಆಪ್ಷನ್ ನಂಬರ್ ಡಿ. Option number D is the right answer, students. 20D, exact student. 20D is the right answer. ಯಾರು ಹೇಳಿದ್ರು ಫಸ್ಟ್ ಸ್ಟೂಡೆಂಟ್ಸ್? ನಮ್ ನಾಗರಾಜ. ಕ್ರೇಜಿ. ಓಕೆ ಸ್ಟೂಡೆಂಟ್ಸ್, ನಿಮ್ಗೀಗ ಲಾಸ್ಟ್ 4 ಕ್ವಶನ್ಸ್ ಸ್ಟೂಡೆಂಟ್ಸ್, ಲಾಸ್ಟ್ 4 ಕ್ವಶನ್ಸ್ ಇದೆ. ನೋಡದ ಯಾರು ಎಷ್ಟು ಬೇಗ ಸಾಲ್ವ್ ಮಾಡ್ತಾರಂತ. ಬರೀ 4 ಕ್ವಶನ್ ಇರೋದು, ನೋಡದ ಫಸ್ಟ್ ಯಾರು ಸಾಲ್ವ್ ಮಾಡ್ತಾರಂತ ಬೇಗ ಸ್ಟೂಡೆಂಟ್ಸ್. ಟೈಮ್ ಸ್ಟಾರ್ಟ್ಸ್ ನಾವು 4 ಕ್ವಶನ್ ಇರೋದು ಅಷ್ಟೇನಾ. ಈ 4 ಕ್ವಶನ್ ಮಾಡಿದ್ರೆ you will be doing 50 plus questions in just 40 to 45 minutes ಅಲ್ಲಿ. ಓಕೆನಾ? The corpus luteum secretes large amount of progesterone which is essential for what? ಯಾಕೆ ಬೇಕು ಈ ಹಾರ್ಮೋನ್? ಯಾಕೆ ಬೇಕು ಸ್ಟೂಡೆಂಟ್ಸ್? ಟು ಮೇಂಟೈನ್ ಸಮಥಿಂಗ್, ಏನೋ ಮೇಂಟೈನ್ ಮಾಡಬೇಕಲ್ಲ. ಟು ಮೇಂಟೈನ್ ವಾಟ್? ವಿಚ್ ಲೇಯರ್ ಇಸ್ ಬಿಕಮಿಂಗ್ ಸೆಕ್ರೆಟರಿ, ವಿಚ್ ಲೇಯರ್ ಇಸ್ ಬಿಕಮ್ ಥಿಕ್ಕರ್? ಯಾವುದು? ಎಂಡೋಮೆಟ್ರಿಯಂ. The progesterone hormone, students, answer ಮೇಲೇನೆ ಇದೆ ಇದು. The progesterone hormone is secreted by corpus luteum, students. Corpus luteum. ಇದರ ಆನ್ಸರ್ ಮೇಲೇನೆ ಇದೆ. ಓಕೆನಾ? ಇದರದ ಆನ್ಸರ್ ಮೇಲೇನೆ ಇದೆ ಸ್ಟೂಡೆಂಟ್ಸ್. ಓಕೆನಾ? ಓಕೆ ಸ್ಟೂಡೆಂಟ್ಸ್, ನಿಮ್ಗೀಗ ಲಾಸ್ಟ್ 2 ಕ್ವಶನ್ಸ್ ಇದೆ. ನನಗೆ ನೀವೆಲ್ಲರೂ ಕೂಡ ಈ ಆನ್ಸರ್ನ ಹೋಮ್ ವರ್ಕ್ ಆಗಿ ಕಮೆಂಟ್ ಟೈಪ್ ಮಾಡಬೇಕು. ಓಕೆ, ಈ ಕ್ವೆಶನ್ ಲಾಸ್ಟ್ ಕ್ವೆಶನ್ ನಂಗೆ ಕಮೆಂಟ್ಸ್ ಅಲ್ಲಿ ಎಲ್ಲಾರು ಕೂಡ ಆನ್ಸರ್ ಮಾಡಬೇಕು ಸರ್ನಾ. ಈ ಕ್ವೆಶನ್ ಇದನ್ನ ಈಗ ಮಾಡಿ ಮುಗಿಸ್ಬಿಡದ, ಬಟ್ 25th one I want in the comment section. ಓಕೆನಾ? Now, when does the second meiotic division occur and secondary oocyte? At the time of fertilization time ಅಲ್ಲಿ. ಫರ್ಟಿಲೈಸೇಷನ್ ಟೈಮ್ ಅಲ್ಲಿ ಆಗುತ್ತೆ. ಓಕೆನಾ? ಡ್ಯೂರಿಂಗ್ ಫರ್ಟಿಲೈಸೇಷನ್ ಸ್ಪರ್ಮ್ ಮತ್ತೆ ಎಗ್ ಮೀಟ್ ಆದಾಗ ಸೆಕೆಂಡ್ meiotic division ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್ ಅಲ್ಲಿಗೆ ನಮ್ದು ಕ್ಲಾಸ್ ಇಲ್ಲಿಗೆ ಮುಗಿತು ಸ್ಟೂಡೆಂಟ್ಸ್, ಮುಗಿತು. ನಾಗೇನ್ ಸ್ಟೂಡೆಂಟ್ಸ್, ಮತ್ತೆ ನಿಮ್ ಎಲ್ಲರಿಗೂ ರಿಮೈಂಡರು, MVSAT ಎಕ್ಸಾಮ್ ಇಸ್ ಫ್ರೀ ಆಫ್ ಕಾಸ್ಟ್. MVSAT ಎಕ್ಸಾಮಿನೇಷನ್ ಇಸ್ ಫ್ರೀ ಆಫ್ ಕಾಸ್ಟ್. ಆ ಎಕ್ಸಾಮ್ ಬರೆದ್ರೆ ನಿಮ್ಗೆ ಐಫೋನ್, ಐಪ್ಯಾಡ್, ಆಮೇಲೆ ಸ್ಕಾಲರ್ಶಿಪ್ಸ್ ಎಲ್ಲ ಸಿಗುತ್ತೆ. ಸೊ ಇಫ್ ಯು ಹ್ಯಾವ್ ನಾಟ್ ರಿಟರ್ನ್ ದ ಎಕ್ಸಾಮ್ ಟಿಲ್ ನೌ, ಪ್ಲೀಸ್ ರೈಟ್ ದ ಎಕ್ಸಾಮ್ ಆಸ್ ಸೂನ್ ಆಸ್ ಪಾಸಿಬಲ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಕ್ಸಾಮ್ ನ ಬರೀರಿ. ಡಿಸ್ಕ್ರಿಪ್ಷನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಲಿಂಕ್ ಇದೆ. ಬೇಗ ಈ ಕ್ಲಾಸ್ ಆದ್ಮೇಲೆ ಈಗಲೇ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಈಗಲೇ ಮಾಡಿ ಮುಗಿಸಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್ ಟು ಆಲ್ ಆಫ್ ಯು. ಈ ತರ ನಿಮ್ಗೆ ನೆಕ್ಸ್ಟ್ ಯಾವ ಸೆಷನ್ ಯಾವತ್ತು ಮಾಡಬೇಕು,
ನಿಮಗೆ ಬೇಕಾಗಿರೋ ಸೆಷನ್ಸ್ ಕಮೆಂಟ್ ಅಂತ ತಿಳಿಸಿ ಸ್ಟೂಡೆಂಟ್ಸ್. ಇಫ್ ಯು ವಾಂಟ್ ಮೋರ್ ಸೆಷನ್ಸ್ ಲೈಕ್ ದಿಸ್, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಯಾಕಂದ್ರೆ ಐ ಹೋಪ್ ಇಟ್ ವಾಸ್ ರೈಟ್. ಆಲ್ ಆಫ್ ಯು, ನೀವೆಲ್ಲರೂ ಕೂಡ ಈ ಚಿಕ್ಕ ಸೆಷನ್ ಇಂದ ತುಂಬಾ ಕಲ್ತೀರಾ ಅನ್ಕೋತೀನಿ. ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿದ್ರಿ, ಬಟ್ ಇಟ್ ಈಸ್ ಓಕೆ ಟು ಮೇಕ್ ಮಿಸ್ಟೇಕ್ಸ್, ರೈಟ್? ಓಕೆ ಟು ಮೇಕ್ ಮಿಸ್ಟೇಕ್ಸ್. ಮಿಸ್ಟೇಕ್ಸ್ ಮಾಡಿದ್ರು ಇಟ್ಸ್ ಫೈನ್, ಸರ್ನಾ? ಬಟ್ ಡೋಂಟ್ ರಿಪೀಟ್ ದ ಮಿಸ್ಟೇಕ್ಸ್, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಬಾಯ್, ಟೇಕ್ ಕೇರ್. ಅಂಡ್ ಸ್ಟೂಡೆಂಟ್ಸ್, ನಮ್ಮ ಕನ್ನಡ ರಾಜ್ಯೋತ್ಸವಗೆ ವಿ ಆರ್ ಡೂಯಿಂಗ್ ಸಮಥಿಂಗ್ ಸ್ಪೆಷಲ್. ಈ ಕನ್ನಡ ರಾಜ್ಯೋತ್ಸವಗೆ ವಿ ಆರ್ ಪ್ಲಾನಿಂಗ್ ಟು ಫಸ್ಟ್ ಎವರ್ Q&A ಸೆಷನ್ ಆನ್ ದ ಚಾನಲ್. ನೀವೆಲ್ಲರೂ ಕೂಡ, ನಾನು ಗೋಪಿಕಾ ಮ್ಯಾಮ್ ಇಬ್ರು ಲೈವ್ ಬರ್ತೀವಿ. ನಾವು ಆರಾಮಾಗಿ ಕುತ್ಕೊಂಡು ನಿಮ್ ಜೊತೆಗೆ ಒಂದು 15 to 20 30 ಮಿನಿಟ್ಸ್ ಸೆಷನ್ ಮಾತಾಡ್ತೀನಿ ನಿಮಗೋಸ್ಕರ. ಸೊ Q&A ಸೆಷನ್ ಇಸ್ ಕಮಿಂಗ್ ಅಪ್. ನೀವೆಲ್ಲರೂ ಕೂಡ ಯು ಕ್ಯಾನ್ ಆಲ್ ಆಫ್ ಅಸ್ ಯು ಕ್ಯಾನ್ ಆಸ್ಕ್ ಮಿ ಕ್ವಶನ್ಸ್ ಅಂಡ್ ಎವ್ರಿಥಿಂಗ್. ಅದು ಮಾಡೋ ಪ್ಲಾನ್ ಮಾಡಿದೀವಿ, ಓಕೆನಾ? ಸೊ ಬಾಯ್ ಬಾಯ್ ಸ್ಟೂಡೆಂಟ್ಸ್. ಸರ್ ಒನ್ ಶಾರ್ಟ್ ಚಾಪ್ಟರ್ ಯಾವಾಗ? ಒನ್ ಶಾರ್ಟ್ ಚಾಪ್ಟರ್ಸ್ ನಡೀತಾ ಇದೆ ಸ್ಟೂಡೆಂಟ್ಸ್. ಒನ್ ಶಾರ್ಟ್ ಚಾಪ್ಟರ್ಸ್ ನಡೀತಾ ಇದೆ. ನಾಳೆ ನಿಮ್ಗೆ ನಾನು ಪ್ಲಾಂಟ್ ಕಿಂಗ್ಡಮ್ ಮಾಡ್ತಾ ಇದೀನಿ. ಆಲ್ ಆಫ್ ಯು ಅವೇರ್, ರೈಟ್? ಆಲ್ ಆಫ್ ಯು ಅವೇರ್ ಸ್ಟೂಡೆಂಟ್ಸ್? ಎಲ್ಲರಿಗೂ ನೆನಪಿದ್ಯಾ? ನಾಳೆ ನಿಮ್ದು ಚೆಕ್ ಮಾಡಿ ಚಾನಲ್ ಎಲ್ಲ ನೋಡಿ. ಚಾನಲ್ಗೆ ಹೋಗಿ, ಇಲ್ಲಿ ಬೇಗ ಚಾನಲ್ಗೆ ಹೋಗ್ಬಿಟ್ಟು ಗೋ ಟು ದ ಲೈವ್ ಸೆಕ್ಷನ್. ನಾಳೆ ನಿಮ್ ನೋಡಿ ಸ್ಟೂಡೆಂಟ್ಸ್, ನಾಳೆ ಇಲ್ಲಿ ಒನ್ ಶಾರ್ಟ್ ಪ್ಲಾಂಟ್ ಕಿಂಗ್ಡಮ್. ನೀವು ಎಲ್ಲರೂ ಕೂಡ ಬೇಗ ಇಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕೂಡ ಒಂದ್ಸತಿ ಈ ವಿಡಿಯೋನ ಲೈಕ್ ಮಾಡ್ಬಿಡಿ ಸ್ಟೂಡೆಂಟ್. ಲೈಕ್ ಆಗಿತ್ತು ನನ್ನ ಕಡೆಯಿಂದ, ಲೈಕ್ ಮಾಡಿ ಎಲ್ಲರೂ ಕೂಡ ಒಂದ್ಸತಿ ವಿಡಿಯೋನ. ಸೊ ಇಲ್ಲಿ ಲೈಕ್ ಮಾಡಿದ್ಮೇಲೆ ನಿಮ್ದು ಅಟೆಂಡೆನ್ಸ್ ಮಾರ್ಕ್ ಆಗುತ್ತೆ. ಸೊ ಎಲ್ಲರೂ ಕೂಡ ಬೇಗ ಹೋಗಿ ಅದು ಮಾಡ್ಬೇಕು ನೀವು, ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಬಾಯ್ ಬಾಯ್ ಆಲ್ ಆಫ್ ಯು ಅಂಡ್ ಬಾಯ್ ಬಾಯ್.